राजाधिराज सद्गुरुनाथ महाराज की जय। श्री गुरुदेव गुरुर्ब्रह्मा गुरुर्विष्णू गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ಕುಂಡಲಿ पार्वती राजाधिराज सद्गुरुनाथ महाराज की जय। जय राम कृष्ण हरे। धरो जाता धरिता नये, टाको जाता टाकिता नये. जेथे तेथे आहेच आहे परब्रह्म ते श्रीराम. जिकडे तिकडे जेथे तेथे विन्मुख होता सन्मुख होते. सन्मुखपण चुकेना ते काही केल्या श्रीराम. बैसले माणूस उठून गेले तेथे आकाशती राहिले. आकाश चहूकडे पाहिले सन्मुखाती आहे श्रीराम. परब्रह्म ते एकले एकदांची सकळाशी व्यापिले. सकळास स्पर्शोन राहिले सकळा ठाई श्रीराम. जय जय रघुवीर कुंडले कवरदार पार्वती पतेश्वर राजाधिराज सद्गुरुनाथ महाराज की जय. श्री ಪ್ರಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಂತ ಕುಲದ ಶ್ರೇಷ್ಠ ಸಂತ ಶಿರೋಮಣಿಯಾಗಿರುವಂತಹ ಮಾವುಲಿ ಜ್ಞಾನೇಶ್ವರರ ಅತ್ಯಂತ ಮುದ್ದಿನ ತಂಗಿಯಾಗಿರುವಂತಹ ಸಂತ ಮುಕ್ತಾಬಾಯಿಯ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅವರಿವರೆನ್ನದೇ ಇಲ್ಲಿಯವರೆಗೆ ಆಗಿ ಹೋದಂತಹ ಎಲ್ಲ ಸಾಂಪ್ರದಾಯದ ಸದ್ಗುರುವರ್ಯರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು. ಸಮರ್ಥರ ಕೃಪಾ
ಈ ಒಂದು ಮಹತ್ ಕಾರ್ಯವನ್ನು ಸಮರ್ಥರು ಇಲ್ಲಿ ಹಮ್ಮಿಕೊಂಡಾರ. ನಿಮಿತ್ತವಾಗಿ ನಮ್ಮ ಪ್ರದೀಪ ಪತ್ತಾರ್ ಅವರನ್ನು ನಿಮಿತ್ತ ಮಾಡಿಕೊಂಡು ಮತ್ತೊಮ್ಮೆ ನಮ್ಮ ಬಳಗ ಇನ್ನಷ್ಟು ಆಧ್ಯಾತ್ಮಿಕ ಶ್ರವಣಗಳನ್ನು ಮಾಡಲಿ, ನಿಜವಾದ ಸತ್ಯವನ್ನು ಶೋಧ ಮಾಡಲಿ, ಸತ್ಯಕ್ಕಾಗಿಯೇ ಈ ಒಂದು ಬದುಕನ್ನು ಮೀಸಲಾಗಿ ಇಡಲಿ, ಉತ್ತರೋತ್ತರ ಭಗವಂತನ ಭಕ್ತಿ ಬೆಳೆಯುವಂಥ ಕಾರ್ಯ ಮಾಡಲಿ, ಉಳಿಯುವಂಥ ಕಾರ್ಯ ಮಾಡಲಿ. ಇವೆಲ್ಲ ಒಂದು ಏನಪ್ಪ ಅಂದರೆ ಬಲವಾದ ಉದ್ದೇಶವನ್ನು ಇಟ್ಟುಕೊಂಡು ಸಮರ್ಥರು ಸಪ್ತಾಹಗಳನ್ನು ಹಾಕಿಕೊಡ್ಲಿಕ್ಕತ್ತಾರ. ಅವರು ಸಗುಣದಾಗಿದ್ದಾಗೂ ಸಾಕಷ್ಟು ಸಪ್ತಾಹಗಳನ್ನು ಅವರು ಎಲ್ಲರ ಪುಣ್ಯತಿಥಿಯನ್ನು ನಿಮಿತ್ತ ಮಾಡಿಕೊಂಡು ಸಪ್ತಾಹ ಇಟ್ಟರು ನಮ್ಮ ಮಹಾರಾಜರು. ಇದೊಂದು ಭಾಳ ನಮ್ಮ ಮಹಾರಾಜರ ವಿಶೇಷ. ಭಾಳ ಆದರೆ ಏನಾಗ್ತದೆ, ಅವ್ರ ಗುರುಗಳು ಸಂಪ್ರದಾಯದ ಕೆಲವೊಂದು ಗುರುಗಳು ಇಂಥವ್ರ ಒಂದನ್ನು ಅವರ ಒಂದು ಪುಣ್ಯತಿಥಿ ಜಯಂತಿ ನಿಮಿತ್ತ ಮಾಡಿಕೊಂಡು ಸಪ್ತಾಹಗಳನ್ನು ಆಚರಿಸುತ್ತಾ ಬಂದದ್ದು ಭಾಳ ನೋಡ್ತೀವಿ ನಾವು. ಆದರೆ ವಿಶೇಷದ್ರಾಗಿ ಅಂದರೆ ಸಂಪ್ರದಾಯದೊಳಗೆ ವಿಶೇಷ ಅಂದರೆ ನಮ್ಮ ಮಹಾರಾಜರು ಅವ್ರು ಏನು ಮಾಡಿದರು, ಜಗತ್ತಿನೊಳಗೆ ಆಗಿ ಹೋದಂತಹ ಎಲ್ಲ ಸಂತರ, ಶರಣರ, ದಾಸರ ಇವರೆಲ್ಲ ಏನಪ್ಪ ಅಂದ್ರೆ ಪುಣ್ಯತಿಥಿ ಆಗಲಿ ಅವರ ಸ್ಮರಣೆ ಮಾಡ್ಕೊಳ್ಳಿ ನಮ್ಮ ಜನರು, ಅವ್ರ ಜೀವನವನ್ನು ಅವಲೋಕನ ಮಾಡಲಿ ಅನ್ನೋ ಉದ್ದೇಶಕ್ಕಾಗಿ ಇಷ್ಟೊಂದು ವಿಶಾಲ ಭಾವನ ನಮ್ಮ ಮಹಾರಾಜರದು. ನಾವು ಮಹಾರಾಜರಿದ್ದಾಗ ಮಠದಾಗ ನೋಡ್ತಿದ್ದೆವು, ಪತ್ರಾಯ ಸಿದ್ಧ ಮಠದಾಗ. ಆ ಮಠದೊಳಗೆ ಏನಿದ್ದು ಅಂದ್ರೆ ನೀವು ನೋಡಿದ್ರೆ ಅಂದರೆ ಹೀಗೆಲ್ಲ ಫೋಟೋಗಳಿದ್ದು. ಎಲ್ಲಿ ತನಕ ಅಂದರೆ ಇಂಥವ್ರ ಫೋಟೋ ಇಲ್ಲ ಅಂತೇಳಿ ಇದ್ದಿದ್ದಿಲ್ಲ ಅಲ್ಲಿ. ನೀವಾದ್ರೆ ಈಗ ತೆಗೆದಿಟ್ಟವ್ರು ನೋಡಿರ್ಬೇಕು ಅದನ್ನು. ಏನು ಶ್ರವಣ ಕುಮಾರನ ಮತ್ತು ಫೋಟೋ ಮೊದಲು ಮಾಡ್ಕೊಂಡಿತ್ತು ಅದ್ರಾಗ. ಅಂದರೆ ಎಷ್ಟು ವಿಶಾಲವಾದಂತಹ ಒಂದು ಮನಸ್ಥಿತಿ ನಮ್ಮ ಮಹಾರಾಜರದಿರಬೇಕು. ಎಲ್ಲ ಮಹಾತ್ಮರೊಳಗೆ ತಮ್ಮ ಸದ್ಗುರುಗಳ ಒಂದು ಸ್ವರೂಪವನ್ನು ಅವ್ರು ಹೆಂಗೆ ಕಾಣ್ತಿರಬೇಕು, ಜಗತ್ತಿನ ಈ ಎಲ್ಲ ಜೀವಿಗಳು ಉದ್ಧಾರ ಆಗಲು ಅಂತ ಕಳಕಳಿ ಅಂತದ್ದಿರಬೇಕು. ವಿಚಾರ ಮಾಡಿರಿ ನೀವು. ಏನು ಅಂಥವ್ರು ಒಂದು ಕೃಪಾ ದೃಷ್ಟಿಯೊಳಗೆ ನೀವುಗಳೆಲ್ಲ ಬಂದವರು. ಅಂಥವ್ರು ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿ ತಮ್ಮದನ್ನುವಂಥದ್ದನ್ನು ಎಲ್ಲ ತ್ಯಾಗ ಮಾಡಿ ನಮ್ಮ ಉದ್ಧಾರಕ್ಕಾಗಿಯೇ ಬಂದರು. ಏನು ನಮ್ಮ ಉದ್ಧಾರಕ್ಕಾಗಿಯೇ ಅವ್ರೇನು ಮಾಡಿದರು, ಕುಬುಕಡ್ಡಿಗೆ ಬಂದರು ಅವರು. ಏನು ಕುಬುಕಡ್ಡಿಗೆ ಬಂದು ಇಂಥ ಒಂದು ಸಂಪ್ರದಾಯವನ್ನು ಕಟ್ಟಿ ನಮ್ಮನ್ನೆಲ್ಲ ಅಪ್ಕೊಂಡ್ರು. ವಿಚಾರ ಮಾಡಿದ್ರೆ ಮಹಾರಾಜರು ನಮ್ಮನ್ನು ಅಪ್ಕೋ ಟೈಮ್ದಾಗ ನಾವು ಅತ್ಯಂತ ಏನಪ್ಪ ಅಂದ್ರೆ ಆ ಅಪ್ಪುಗೋಳಿಕೆ ಅವ್ರ ಸಾನ್ನಿಧ್ಯದೊಳಗೆ ಇರುವಂಥ ಪಾತ್ರತಾನು ನಮ್ಮಂಥದ್ದು ಇದ್ದಿದ್ದಿಲ್ಲ. ಆದ್ರೆ ಅವ್ರು ಯಾಕೆ ಅಪ್ಕೊಂಡ್ರು ಅಂದ್ರೆ ಅವರ ವಿಭೂತಿ ಹಂಗದಾರು ಅಂತಾರೆ ಅವ್ರು. ಸೂರ್ಯಗೆ अडमार्गी कोणी जण जे जातील त्यातून काढीन तोची ज्ञानी. ಜ್ಞಾನಿಗಳಂತ ಯಾರಿಗೆ ಅಂದ್ರೆ ಯಾರೋ ಅಡ್ಡ ಮಾರ್ಗದೊಳಗೆ ಹೋಗ್ಲಿಕ್ಕತ್ತಾರ. ಅಡಮಾರ್ಗಿ ಕೋಣಿ ಜನದೇ ಜಾತಿಲ್ಲ, ಯಾರು ಹೋಗ್ಲಿಕ್ಕತ್ತಲ್ಲ ತ್ಯಾತೂನಿ ಕಾಡಿನ ತೋಚಿ ಜ್ಞಾನಿ, ಅದರಿಂದ ಹೊರಗೆ ತಂದು ಸನ್ಮಾರ್ಗಕ್ಕೆ ಹಚ್ಚುವಂಥ ಕಾರ್ಯ ಮಾಡ್ತಾರಲ್ಲ ಇವ್ರಿಗೆ ಜ್ಞಾನಿಗಳು ಅಂತಾರೆ. ಟೊಬ್ಬಾರ ಕುಮಾಯಿ ಸ್ಪಷ್ಟವಾಗಿ ತುಕೊಬ್ಬಾರ ಹೇಳ್ತಾರೆ, ತೋಚಿ ಜ್ಞಾನಿ ಖರ, ಅವರು ನಿಜವಾಗಿಯೂ ಖರೆ ಜ್ಞಾನಿಗಳು. ತೋಚಿ ಜ್ಞಾನಿ ಖರ ತಾರೀದು ಜಿಯಾಸಿ, ಈ ಭವಸಾಗರವನ್ನು ದಾಟಿಸುವಂತಹ ಏನಪ್ಪಾ ಅಂದ್ರೆ ಅತ್ಯಂತ ಏನಪ್ಪಾ ಅಂದ್ರೆ ಶ್ರೇಷ್ಠವಾದಂತಹ ಜ್ಞಾನಿಗಳು ಯಾರಂದ್ರೆ ಯಾರು ಅಡ್ಡ ಮಾರ್ಗದೊಳಗೆ ಹೋಗ್ತಾರ ಅವ್ರನ್ನ ತಗೊಂಡು ಬಂದು ಸನ್ಮಾರ್ಗಕ್ಕೆ ಹಚ್ಚಬೇಕು ಅನ್ನುವಂಥವ್ರು ಅವ್ರ ಜ್ಞಾನಿಗಳು. ಜ್ಞಾನಿಗಳನ್ನು ಜ್ಞಾನಿ ಮಾಡೋದ್ರಾಗ ಅರ್ಥ ಏನದ, ಉತ್ತಮರು ಮಾಡೋ ಸಂಬಂಧ ಕೂಡಿಸೋದ್ರಾಗ ಏನರ್ಥದ. ಗಿರ್ಮಲ್ಲಪ್ಪ ಮಹಾರಾಜರು ಒಂದು ದೃಷ್ಟಾಂತ ಹೇಳ್ತಿದ್ರಂತೆ. ಗಿರ್ಮಲ್ಲಪ್ಪ ಮಹಾರಾಜರಿಗೆ ಶಿಷ್ಯರಂದ್ರಂತ, ಏನ್ರಿ ನಿಮ್ಮ ಸುತ್ತಲ ಬರೀ ಏನು ಪೈಲ್ವಾನುಗಳು ಹುಮ್ಮುಗಳು ಕಾಯ್ತಾ ಹಾಕೊಂಡವ್ರು ಇಂಥವ್ರು ಇದ್ದಾರಲ್ರಿ ಅಂತ ಎಲ್ಲ ಚಟ ಮಾಡೋರು ಇದ್ದಾರೆ ಎಲ್ಲ. ಅವ್ರು ಅಂದ್ರಂತೆ, ನಾವೊಬ್ಬ ಬೋರೋಗ ವೈದ್ಯೋ ಅಂದ್ರಂತವ್ರು ನಾ ದವಾಖಾನೆ ಹಾಕೊಂಡು ಕೂತನಿಲ್ಲಿ. ಏನು ಮತ್ತು ದವಾಖಾನೆ ಹಾಕೊಂಡು ಕೂತಾಗ ಎಲ್ಲರೂ ಅಗದಿ ಸಶಕ್ತಿ ಬಂದು ಕೂತು ಬಿಟ್ರಂದ್ರೆ ನನ್ನ ದಂಧ ಹೇಗೆ ನಡಿಬೇಕು. ಹಂಗೆ ನಾನು ಯಾರ್ಯಾರು ಈ ಒಂದು ನಿಜವಾದ ಒಂದು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಯಾವ ಮಾರ್ಗದಿಂದ ನಡಿಬೇಕಂತ ತಿಳಿಲಾರ್ದ ಏನೇನೋ ಕಾರ್ಯಗಳು ಮಾಡ್ಲಿಕ್ಕತ್ತಲ್ಲ ಅವರನ್ನು ನಾವು ಎಳ್ಕೊಂಡು ಬಂದು ಇಲ್ಲಿ ಹಚ್ಚಬೇಕಾಗಿದೆ. ತೋಚಿ ಜ್ಞಾನಿ ಖರ ತಾರಿ ರುಚಿಯಾಸಿ ವೇಳೋ ವೇಳ ತ್ಯಾಸಿ
शरण गेलियाने काय होते फळा शरण गेली शरण गेलियाने काय होते फळा जन्मातेच्या मूळा पायी हो ಶರಣ गेलियाने काय होते फळ ತುಕಾರಾಮ್ ಮಹಾರಾಜರಂತಾರ ಇಂಥ ಜ್ಞಾನಿಗಳಿಗೆ ಶರಣ ಹೋಗೋದ್ರಿಂದ ಏನು ಫಲ ಸಿಗುತ್ತದೆ ಅಂದ್ರೆ ತುಕಾಮನೆ ಕುಲ ಉದ್ಧಾರ ಇಲ್ಲ ಅವ್ರ ಕುಲಕೋಟಿಗಳನ್ನು ಉದ್ಧಾರ ಮಾಡಿಬಿಡ್ತಾರೆ ಅವರು. ಮಹಾರಾಜರು ಇವತ್ತು ನಮ್ಮನ್ನು ಒಬ್ಬರನ್ನ ನಮ್ಮ ಕುಟುಂಬದಾಗ ಒಬ್ಬರನ್ನ ಅಪ್ಪುಕೊಂಡು ಉಪದೇಶ ಕೊಟ್ಟಾರಂತ ತಿಳ್ಕೊನಿ ಅವ್ರೊಬ್ಬರನ್ನ ಮುಕ್ತಿ ಮಾಡೋದಿಲ್ಲ ಅವರು. ನಮ್ಮ ಮನೆಯೊಳಗಿನ ಕುಲಕೋಟಿ ಮುಂದಾಗುವಂತಹ ಜೀವಿಗಳು ಹಿಂದೆ ಆಗಿದ್ದಂತಹ ಜೀವಿಗಳು ಇವರೆಲ್ಲರನ್ನೂ ಉದ್ಧಾರ ಮಾಡುವಂತಹ ಸಾಮರ್ಥ್ಯ ಎಲ್ಲಿದೆ ಅಂದ್ರೆ ಅದು ಸದ್ಗುರುನಾಥನಂತದ ಅಂತಾರೆ. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾರಿ ಓ ಇಂಥ ಏನಪ್ಪ ಅಂದ್ರೆ ಮಹಾನ್ ಜ್ಞಾನಿಗಳ ಸಂಘದೊಳಗೆ ಯಾರಿರ್ತಾರಲ್ಲ ಅವರಿಗೆ ಮಾತ್ರ ಈ ವಿಮಲ ಬ್ರಹ್ಮನ ಸ್ಥಿತಿಯ ಅನುಭವ ಆಗ್ಲಿಕ್ಕೆ ಸಾಧ್ಯದ ಅಂತ. ಎಲ್ಲರ ಜೋಡಿ ಇದ್ರೆ ಆಗೋದಿಲ್ಲ. ಇಂಥ ಅಡಮಾರ್ಗಿ ಕೋಡಿ ಜನಜೆ ಜಾತಿಲ ತ್ಯಾತುನಿ ಕಾಡಿರ ತೋಜ ಈ ಜ್ಞಾನಿಗಳ ಸಂಘದಾಗಿರಂತಾರ ಅವರು. ಈ ಜ್ಞಾನಿಗಳ ಒಂದು ಕೃಪಾ ದೃಷ್ಟಿ ನಿನ್ನ ಮೇಲೆ ಬಿತ್ತು ಅಂದ್ರೆ ನೀನು ಬ್ರಹ್ಮ ಸುಖದ ಆನಂದವನ್ನು ಆ ಕ್ಷಣದಾಗ ಅನುಭವಿಸ್ಲಿಕ್ಕೆ ಶುರು ಮಾಡ್ತೀಯ ಅಂತಾರೆ. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ ಓ ಇದಕ್ಕೆ ನಮಗೆ ದೃಷ್ಟಾಂತ ಅಲ್ಲ, ಲಕ್ಷ್ಯ ಕೊಡ್ರಿ, ಸಿದ್ಧಾಂತ. ನಮಗ ಸಿದ್ಧಾಂತ ವಾಲಿಕೋಳೆ ಎಷ್ಟು ಸುಮಾರಿದ್ದ ಎಷ್ಟು ಇದು ಇದ್ದ ಅಂತಂದ್ರೆ ಅಂಥ ಒಬ್ಬ ಜ್ಞಾನಿ ಬಂದ್ಬಿಟ್ರು, ನಾರದರು ಬಂದ್ಬಿಟ್ರು. ನಾರದರ ಕೃಪಾ ದೃಷ್ಟಿ ಬಿತ್ತಲ್ಲ ವಾಲಿಕೋಳೆ ಹೋಗಿ ವಾಲ್ಮೀಕಿ ಋಷಿಗಳಾದ್ರು. ಎಂಥ ಕೃಪಾ ದೃಷ್ಟಿ, ಏನೂ ಹೇಳಿಲ್ಲ, ಅವಾಗೇನು ಅವಗತ ಆಗ್ತಾ ಅದನ್ನು ಹೇಳಿಬಿಟ್ರು. ನಮ್ಮ ಮಹಾರಾಜರು ನಮಗೂ ಏನೂ ಹೇಳಿಲ್ಲ, ಯಾರ್ಯಾರಿಗೆ ಏನು ಅವಗತ ಆಗ್ತಾ ಅದನ್ನು ಹೇಳ್ಯಾರ. ಒಂದು ಜ್ಞಾನಿಗಳ ಒಂದು ಕೌಶಲ್ಯ ನೋಡ್ರಿ, ಅವ್ರ ಕೃಪಾ ದೃಷ್ಟಿ ನೋಡ್ರಿ ನೀವು. ಅಂಥದ್ದೇ ಒಂದು ಆ ವಿಮಲ ಬ್ರಹ್ಮನ ಸ್ಥಿತಿಯ ಅನುಭವ ಇಂಥ ಜ್ಞಾನಿಗಳ ಸಂಘದಿಂದ ನನಗೆ ಆತು ಅಂತೇಳಿ ಹೃದಯ ತುಂಬಿ ಅಲ್ಲಿ ಕತ್ತಾರೆ. ಯಾರು ಅಂದ್ರೆ ಗೋರಾ ಕುಂಬಾರ ಅವರು. ಗೋರಾ ಕುಂಬಾರ ಅಂತಾರ ಬಿಂಪಲಸ್ ಗೋರಾ ಕುಂಬಾರ ಅವರು. ಗೋರಾ ಕುಂಬಾರ ಹೆಸರಂತ ನಿಮಗೆಲ್ಲ ಗೊತ್ತದ ಹೌದಲ್ಲ? ಗೋರಾ ಅವ್ರ ಹೆಸರ, ಅವ್ರ ಉದ್ಯೋಗ ಕುಂಬಾರ. ಗೋರಾ ಕುಂಬಾರ ಅಂತ ಒಬ್ಬರು ಸಂತರಾಗಿ ಹೋಗ್ಯಾರ. ಅದೇ ಸಮಯದೊಳಗೆ ರಾಖಾ ಕುಂಬಾರ ಅಂತೂ ಆಗಿ ಹೋಗ್ಯಾರ. ಗೋರಾ ಕುಂಬಾರ ಅಂತ ಒಬ್ಬರು ಆಗಿ ಹೋಗ್ಯಾರ, ರಾಖಾ ಕುಂಬಾರ ಅಂತೇಳಿ. ಏನು ರಾಖಾ ಕುಂಬಾರ ಅವ್ರ ಹೆಂಡತಿ ಹೆಸರು ವಾಂಕ, ಅವ್ರ ಮಗಳ ಹೆಸರು ಬಾಂಕ. ಇದು ಸರಸ ನಿಮಗೆ ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಇಂಥ ಒಂದು ನಿಷ್ಠಾವಂತಿದ್ದ ರಾಖಾ ಕುಂಬಾರ ಗಡಿಗೆ ಮಾಡ್ತಿದ್ದ. ಗಡಿಗೆ ಮಾಡುವ ಹೊತ್ನಾಗ ಏನು ಗಡಿಗೆ ಸುಡುವ ಹೊತ್ನಾಗ ಒಟ್ಟತಾರಲ್ಲ ಅಂಥದ್ರಾಗ ಒಂದು ಗಡಿಯಾಗ ಹೋಗಿ ಬೆಕ್ಕು ಕೂತ್ಬಿಟ್ಟು, ಬೆಕ್ಕ ತನ್ನ ಮರಿ ಹಾಕೊಂಡು ಕೂತ್ಬಿಟ್ಟಿತ್ತು. ಗಡಿಗೆ ಎಲ್ಲ ಸುಡ್ಲಿಕ್ಕೆಲ್ಲ ತಯಾರು ಮಾಡಿ ಬೆಂಕಿ ಹಚ್ಚಿದ. ನೆನಪಾಗಿಬಿಡ್ತು. ಇವರ
ಬೆಕ್ಕಿನ ಮರಿಗಳನ್ನ ಕೊಂದಂಗಾತ್ಲಾನ ಅಂತೇಳಿ ಪಾಂಡುರಂಗ ಹೆಂಗರ ಮಾಡಿ ಈ ನನ್ನ ಅಪರಾಧವನ್ನು ಮನ್ನಿಸಿ ಆ ಜೀವಿಗಳನ್ನು ರಕ್ಷಣೆ ಮಾಡಪ್ಪ ಅಂತೇಳಿ ಆರ್ತದನಿಯಿಂದ ಬೇಡ್ಕೊಂಡವ. ನಮಗತ್ತೆ ಹಿಂಗೆ ಬೇಡ್ಕೊಳ್ಳಿಲ್ಲ. ಅಷ್ಟು ತಳಮಳ ಆಗಿಬಿಡ್ತು. ನಾನಾಗಿ ಗೊತ್ತು ಎಂದೂ ಒಂದು ಇರುವಿ ವರ್ದವಲ್ಲನು ಅಂಥವ ನಮ್ಮ ಮನೆಯೊಳಗೆ ಏನಪ್ಪ ಅಂದ್ರೆ ಸಾಕಿ ಸಲಿದಂಥ ಬೆಕ್ಕಿನ ಮರಿಗಳು ನಾನು ನೋಡ್ಲಾರ್ದ ಗಡಿಯಾಗ ಇಟ್ಟುಬಿಟ್ಟನು ಪಾಂಡುರಂಗ. ಈಗರ ಬೆಂಕಿ ಹಚ್ಚಿ ನೀನೇನು ಮಾಡ್ಲಿಕ್ಕೆ ಬರೋದಿಲ್ಲ, ಹೆಂಗಾರ ಮಾಡಿ ಅದನ್ನು ರಕ್ಷಣೆ ಮಾಡೋದು ಕೂಡಲೇ ಅದೇ ಅಂತಾರೆ ನೋಡ್ರಿ, ರಕ್ಷಿಸೈ ಕಾರುಣ್ಯ ಸಿಂಧುವೆ ರಕ್ಷಿಸೈ ಕುಲ ಬಂಧುವೆ. ರಕ್ಷಿಸೈ ಕಾರುಣ್ಯ ಸಿಂಧುವೆ ರಕ್ಷಿಸೈ ಕುಲ ಬಂಧುವೆ. ರಕ್ಷಿಸನ್ನಯ ಕರವ ಪಿಡಿದು ಪಕ್ಷಪಾತವ ಮಾಡದೆ, ಕರವ ಪಿಡಿದು ಕಾರುಣ್ಯ ಸಿಂಧು ರಕ್ಷಿಸೈಕ. ಇಂಥ ಆರ್ಥಧ್ವನಿಯೊಳಗೆ ಕೂಗಿದರ ಪಾಂಡುರಂಗನ ರಾಖಾ ಕುಂಬಾರ. ಸ್ವಲ್ಪ ನಮಗೆ ಆ ರಾಖಾ ಕುಂಬಾರ ಬಗ್ಗೆ ಹೇಳ್ತೀನಿ. ಎಲ್ಲನೂ ಗೊತ್ತಿರಬೇಕು ನಮಗೆ. ಭೂಮಿ ಮೇಲೆ ಆಗಿ ಹೋಗುವಂಥ ಭಗವಂತನ ಭಕ್ತರೇನಿದ್ದಾರಲ್ಲ ಅವ್ರ ಬಗ್ಗೆ ನಮಗೆಲ್ಲ ಗೊತ್ತಿರಬೇಕು ಅನ್ನುವಂಥದ್ದು ನನ್ನ ಇಚ್ಛೆ ಅಲ್ಲ, ಮಹಾರಾಜರ ಇಚ್ಛೆ ಅದ ಅಂತೇಳಿ ಎಲ್ಲ ಮಹಾತ್ಮರ ಒಂದು ಮಿತಿಯಂದು ಇಟ್ಟುಕೊಂಡು ಸತ್ತ ಹಾಕಿಕೊಟ್ಟಾರ ನಮ್ಮ ಮಹಾರಾಜರು. ಇದು ಒಂದು ಉಳಿದಿತ್ತು ನೋಡ್ರಿ. ಮುಕ್ತಾಬಾಯಿ ತ್ರಿಭುವನ ಪಾಲಿನಿ ಏನದು, ತ್ರಿಭುವನ ಪಾವನಿ. 3 ಭುವನ ಅಂದ್ರೆ ಸ್ವರ್ಗ, ಮೃತ್ಯು, ಪಾತಾಳ. ಇದು ಈ 3 ಏನು ಲೋಕವಲ್ಲ, ಈ 3 ಲೋಕದ ಎಲ್ಲರನ್ನೂ ಪಾವನ ಮಾಡಿದಂಥ ಸಾಮರ್ಥ್ಯ ಯಾರಿಗಿತ್ತು ಅಂದ್ರೆ ಮುಕ್ತಾಬಾಯಿ ತ್ರಿಭುವನ ಪಾವನಿ. ದ್ರೌಪದಿ ದುಶ್ಯಾಸನ ಸೀರಿ ಶೇಳಿ ಹೊತ್ತಾಗ ಇಲ್ಲೇ ನಮ್ಮ ಮಾವಿದ್ದಾನ ಸಿಂಹಾಸನದ ಮೇಲೆ. ಭೀಷ್ಮಾಚಾರ್ಯ ಇದ್ದಾರೆ, ನಮ್ಮ ಕುಲದ ಹಿರಿಯರು. ದ್ರೋಣಾಚಾರ್ಯ ಇದ್ದಾರೆ, ಕೃಪಾಚಾರ್ಯ ಇದ್ದಾರೆ. ಇವ್ರು ಯಾರೇ ಈ ದುಷ್ಟರಿಗೆ ಹೇಳಿ ಬಿಡಿಸ್ತಾರ ಅಂತೇಳಿ ಆಸೆ ಇಟ್ಕೊಂಡೆ. ಆಮೇಲೆ ನಾನು 5 ಮಂದಿ ಗಂಡಂತರಿದ್ದಾರೆ, ಎಂಥ ಶೂರರಿದ್ದಾರೆ. ಅವರೇ ನನ್ನ ಕಾಪಾಡ್ತಾರಂದ್ರೆ ಯಾರೂ ಕಾಪಾಡಲಿಲ್ಲ. ಇದು ಯಾವಾಗ ಖಾತ್ರಿ ಆಯ್ತು? ಕೃಷ್ಣ ಧಾವ ಬಾ ಲೌಕರಿ ಸಂಕಟ ಪಡದೆ ಬಾರಿ ಹರಿತು ಆಮುಚ ಅಂತ ಇಷ್ಟು ಈ ರೀತಿ ಒದರಿಲ್ಲ ಅಂದ್ರೆ ಅಷ್ಟು ಒದರಿದ್ರು ಬರಲಿಲ್ಲ. ದ್ವಾರಕಾಧೀಶ ಕೃಷ್ಣ ಬಾ ಅಂದ್ರೂ ಬರಲಿಲ್ಲ ಕೃಷ್ಣ. ಯಾಕಂದ್ರ ಶರಗ ಇನ್ನ ಹಿಡ್ಕೊಂಡಿದ್ಲಕ್ಕಿ, ತನ್ನ ಒಂದು ಮಾನ ಕಾಯ್ಕೋಬೇಕಂತಿಲ್ಲ ಹಿಡ್ಕೊಂಡಿದ್ದು. ಯಾವಾಗ 2 ಕೈ ಬಿಟ್ಬಿಟ್ಲು, ತೇಲಿಸು ಇಲ್ಲ ಮುಳುಗಿಸು, ನಿನ್ನ ಪಾಲಿಗೆ ಬಿದ್ದೆನು ಪರಮ ಕೃಪಾಳು. ಈ ತೇಲ್ಸರೆ ತೇಲ್ಸು, ಮುಳುಗಸರೆ ಮುಳುಗಿಸು, ಮಾನಾಭಿಮಾನವು ನಿನ್ನದು ಎಲಾಗೇನು, ನನ್ನ ಮಾನಾಭಿಮಾನ ಎಲ್ಲ ನಿನಗೆ ಸೇರಿದ್ದದ ಅಂದಾಗ ಆ ಕ್ಷಣದಾಗ ಕೃಷ್ಣ ಪರಮಾತ್ಮ ಬಂದ ಸಿರಿ ಅಕ್ಷಯ ವಸ್ತ್ರವನ್ನು ಇದು ಮಾಡಿದಂತ ಸಿರಿನ ಬಿಟ್ಟ. ದ್ರೌಪದಿ ಅಂದ್ಲು, ಇಷ್ಟು ಒದ್ದಾಡ್ಲಿಕ್ಕತ್ತೀನಿ, ಇಷ್ಟ್ಯಾಕೆ ತಡ ಮಾಡಿದಿ ಅಂತ ಕೇಳಿದ. ಎಷ್ಟೋತಾತ ನಾ ಇಸ್ಬಿಟ್ಟು ತುಂಬಿದ ಸಭಾದೊಳಗ ಅಡ್ರಾಸ್ಲಿಕ್ಕತ್ತೀನಿ, ಯಾಕೆ ಕೃಷ್ಣ ಅಂತಂದ್ರು. ಅವಂದ ನಾ ಏನು ಮಾಡ್ಲಿ ಅಂದ. ನೀ ಒದ್ರದು ನನ್ನ ಹೃದಯದೊಳಗಿರುವಂತ ಕೃಷ್ಣ ಅಂದ್ರೆ ಹಾಗೆ ಬಂದ್ಸಲುತ್ತಿದ್ದಿನ. ದ್ವಾರಕಾಧೀಶ ಕೃಷ್ಣ ಅಂದಿ, ದ್ವಾರಕಾದಿಂದ ಬರೋ ಸಂಬಂಧದ ಅಂತ ನೋಡು. ಅಂದ್ರ ಆರ್ತ ಕೂಗ. ಹಂಗ ರಾಖಾ ಕುಂಬಾರ ಅವನ ಆರ್ತ ಕೂಗಿಗೆ ಬಟ್ಟಿಯೆಲ್ಲ ಮುಗೀತು. ತೆಗೆದು ನೋಡಿದ್ರೆ ಗಡಿಯಾಗ ಬೆಕ್ಕಿನ ಮರಿಗಳು ಪಟ್ಟ ಜಿಗಿದು ಬಂದು ಪುಂಡಲೀಗ ವರದಾರಿ ವಿಠಲ
ಕೇವಲ ರಾಕ ಕುಂಬಾರ ಒಬ್ಬರೇ ಇಂಥ ಭಕ್ತಿ ಇದ್ದಿದ್ದಿಲ್ಲ. ಅವನ ಹೆಂಡತಿ ವಾಂಕ, ಅವನ ಮಗಳು ಬಾಂಕ, ಇವರಿಬ್ರು ಕಟ್ಗಿ ತರ್ಲಿಕ್ಕೆ ಅಡವಿಗೆ ಹೋಗಿದ್ರು. ಅಡವಿಗೆ ಹೋಗಿ ಕಟ್ಗಿ ಎಲ್ಲ ಕೂಡಿಸ್ಲಿಕ್ಕತ್ತಿದ್ರು. ರುಕ್ಮಿಣಿ ತಾಯಿ ಅಂತಾಳ ಆದಿಶಕ್ತಿ ಇವ್ರನ್ನ ಪರೀಕ್ಷೆ ಮಾಡ್ಬೇಕಂತಾಳೆ. ತನ್ನ ಕೈಯನ ಬಂಗಾರದ ಬಳಿ ಏನವಲ್ಲ ಆ ಕಟ್ಟಿಗೆ ಸಂಧ್ಯಾಗಿ ಇಟ್ಟುಬಿಡ್ತಾಳೆ. ಮೊದಲು ವಾಂಕ ನೋಡ್ತಾಳ, ಆ ಬಳಿ ಕಡೆ ಲಕ್ಷ್ಯ ಹೋಗ್ತದ. ಈ ಮಗಳು ಎಲ್ರಿ ಆಸೆ ಮಾಡಿ ಹಿಡಿಯಾಳ ಅಂತೇಳಿ ಅದ್ರ ಮೇಲೆ ಮತ್ತೊಂದು ಕಟ್ಟಿಗೆ ಇಟ್ಟು ಬಾಂಕ ಬರ್ತಾಳ. ಅಕ್ಕಿ ನೋಡ್ತಾಳ, ಅಕ್ಕಿ ನೋಡಿ ಅದ್ರ ಮೇಲೆ ಮತ್ತೊಂದಿಷ್ಟು ಬಣ್ಣ ಹಾಕಿ ನೋಡ್ರಿ ಎಂಥ ವೈರಾಗ್ಯ. ದುಡ್ಕೊಂಡು ತಿನ್ನೋರು, ಕಟ್ಟಿಗೆ ಆರಿಸ್ಕೊಂಡು ಅಡಿಗೆ ಮಾಡೋರು, ಎದ್ರದ್ದು ಆಸೆ ಇಲ್ಲ. ಮಲ್ಲಾಪ್ ಸಾವುಕಾರು 200 ರೂಪಾಯಿ ಇಟ್ರಂತ ಮಹಾರಾಜ್ರ ಮುಂದೆ. ಮಹಾರಾಜ್ರ ಪಂಡ್ರಪುರಕ್ಕೆ ಹೋಗಿರಿ, ಒಂದಿಷ್ಟು ಸಾಥ್ ತಗೊಂಡು ಬರ್ರಿ. ಮಹಾರಾಜ್ರಂದ್ರು ಯಾಕ ಚಪ್ಪಾಳಿ ಬಾರಿಸಿದ್ರೆ ಭಗವಂತ ಒಲಿದಿಲ್ಲ ಅಂದ್ರು. ಎಂಥ ವೈರಾಗಿ ನೋಡ್ರಿ, ಇವೆಲ್ಲ ಬೇಕಂತಾರವ್ರು. ಹಂಗ ಗೋರಾ ಕುಂಬಾರನ ಬಗ್ಗೆ ಅಂತೂ ಯಾರಿಗೆ ಗೊತ್ತಿಲ್ಲ. निर्गुणाचे भेटी आलो सगुणा संगे, निर्गुणाचे भेटी आलो सगुणा संगे. निर्गुणाचे भेटी आलो सगुणा संगे, निर्गुणाचे भेटी आलो सगुणा संगे. तवा झालो प्रसंगी गुणातीत, तवा झालो प्रसंगी गुणातीत, गुणातीत. माझ्या रूप नाही नाव सांगू काही, माझ्या रूप नाही नाव सांगू काही, माझ्या रूप नाही नाव सांगू काही. तवा झालो प्रसंगी गुणातीत, माझ्या रूप नाही नाव सांगू काही, माझ्या रूप नाही. झाला बाई काही बोलू नये, झाला बाई काही बोलू नये, बोलू नये. झाला बाई काही बोलू नये, बोलू नये. माझ्या रूप नाही सांगू काही, माझ्या रूप नाही नाव सांगू काही, माझ्या रूप नाही. बोलता आपुले जिव्हा पै खादली, बोलता आपुली जिव्हा पै कादली. खेचरी लागली पाहता पाहता, पाहता
लागली पाहता पाहता केसरी लागली पाहता 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 माझ्या रूप नाही नाव सांगू काय माझ्या रूप नाही नाव सांगू काय म्हणे कोणा कुंभाराज पळाले कैसे माझ्या रूप नाही नाव सांगू का झाला बाई काई झाला बाई काही बोलू नये बोलू नये झाला भाई काही बोलू नये बोलू नये झाला बाई काही बोलू नये बोलू नये माझ्या नाव नाही नाव सांगू काय माझ्या रूप नाही नाव सांगू का माझ्या रूप नाही नाव सांगू का नाव होबार कुमाई जय जय होबार कुमाई होबार कुमाई होबार कुमाई हो ರಾಕಾ ಕುಂಬಾರದ್ದು ಅಲ್ಲೇ ಉಳಿತಲ್ಲ ಬಳಿ ಮಣ್ಣು ಹಾಕಿದ್ದು ಇದು ನೋಡಿ ಸ್ವತಃ ರುಕ್ಮಿಣಿನೇ ಪ್ರತ್ಯಕ್ಷ ಆಗಿಬಿಡ್ತಾರೆ. ಇಂಥ ಒಂದು ವೈರಾಗ್ಯಯುಕ್ತದ್ದು ಆದಂಥ ಕುಟುಂಬ ಅಂತ ಹೇಳೇನಾಯ್ತು. ಒಮ್ಮೆ ಮಹಾತ್ಮರು ಭೇಟಿ ಆದ ಕೂಡಲೇ ಅವರಿಗೆ ವಿಮಲ ಬ್ರಹ್ಮ ನಿರೂಪಣೆ ಒಂದು ಆನಂದ ಸಿಕ್ಬಿಡ್ತಾರೆ. ಇವ ವಾಲ್ಯ ಕೋಳಿ ಅವ ಹಿಂದಿನ ಜನ್ಮದಾಗ ಎಷ್ಟೋ ಪುಣ್ಯ ಮಾಡಿದವಿದ್ದ ಕೋಳಿ. ಅವೇನೇ ಬಡದು ತಿನ್ಬೇಕಂತೇಳಿ ಹುಟ್ಟಿದವಲ್ಲವ. ಅವ ಸೈನಿಕ ಒಂದು ರಾಜ್ಯದೊಳಗೆ ಸೈನಿಕರ ಮುಖ್ಯಸ್ಥಿದ್ದವ. ಅಲ್ಲಿ ಒಬ್ಬಕ್ಕೆ ಹೆಣ್ಮಗಳದು ಮಾನಭಂಗ ಮಾಡಿದ್ರಲ್ಲಿ ಒಬ್ಬರು ಮಾಡಿದಾಗ ಇವಾಗ ತಡ್ಕೋದಾಗಲಿಲ್ಲ. ರಾಜಾಗ ಹೋಗಿ ರಿಪೋರ್ಟ್ ಹೋದ್ರು ರಾಜಾನೂ ಏನೂ ಶಿಕ್ಷೆ ಕೊಡಲಿಲ್ಲ.
ಅವಂದ ಈ ರಾಜನೂ ಶಿಕ್ಷೆ ಕೊಡಲಿಲ್ಲ ಅಂದ್ರೆ ಇಂಥ ಅನ್ಯಾಯ ನಾ ಸರ್ ಮಾಡ್ಕೋದಿಲ್ಲ ಅಂತೇಳಿ ಹೋಗಿ ಅವ್ರು ಯಾರು ಮಾನವ ಇದು ಮಾಡಿದ್ರಲ್ಲ ಅವನು ಕೊಂದು ಬಿಟ್ಟ. ಕೊಂದು ಕೂಡಲೇ ರಾಜ ಏನು ಮಾಡಿದ, ನಮ್ಮ ರಾಜ್ಯದ ಗಡಿಯಿಂದನೇ ನೀವು ಹೋಗ್ಬಿಡು ಅಂತ. ಆವಾಗ ಅಡವ್ಯಾಗ ಬಂದಿರಬೇಕಾತು. ಹಿಂಗೆ ಪರಿಪೂರ್ಣ ನಮ್ಮಲ್ಲಿ ಒಮ್ಮೆ ಪೂರ್ಣ ಸುಮಾರಿದ್ದವನೇ ಚಲೋ ಆಗ್ತಾನೆ, ಒಮ್ಮೆ ಚಲೋ ಆಗ್ಬೇಕನ್ನೋ ಚಲೋ ಆಗ್ತಾನೆ. ಆದ್ರೆ ಆತನೋ ಏನು ನಾವಿದ್ದೇವಲ್ಲ ನಾವೆಲ್ಲ ಯಾವಾಗಲೂ ಮತ್ತೆ ಹಿಂಗೆ ಉಳಿತೇವೆ. ಟೊಬ್ಬಾರ ಕುಮಾಯಿ ಈಗ ನೋಡ್ರಿ, ಗೋರಾ ಕುಂಬಾರ ಅವರಿಗೆ ನಿರ್ಗುಣಾಚೆ ಭೇಟಿ. ನನಗರೇ ನನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅನ್ನೋದು ಇತ್ತು. ಸಂತರಿಂದ ಇದನ್ನು ಕೇಳಿದ್ದೆ. ನಿಜವಾಗಿಯೂ ನೀನು ವಿಮಲ ಬ್ರಹ್ಮ ಸ್ವರೂಪನೇ ಇದೆಯಾ ಅನ್ನುವಂಥದ್ದು ಅವ್ರು ಹೇಳಿದ್ರು. ಅದನ್ನು ಅನುಭವಿಸ್ಬೇಕಂತ ಮಾಡಿದ್ದೆ. ಆದ್ರೆ ಅದನ್ನು ಹೆಂಗೆ ಕಂಡು ಹಿಡಿಬೇಕು ಅನ್ನೋ ನನಗೆ ಗೊತ್ತಿದ್ದಿಲ್ಲ. ಆದ್ರೆ ನಾನು ಹೆಂಗಾಗಿಬಿಡ್ತಂದ್ರೆ ಅಂಥ ಒಬ್ಬ ದೊಡ್ಡ ಸಂತರ ದರ್ಶನ ಆಗಿಬಿಡ್ತು. ಸಗುಣ ರೂಪ ತಗೊಂಡ ಮಾವಲಿ ಜ್ಞಾನೇಶ್ವರರು, ನಿವೃತ್ತಿನಾಥರು, ಸೋಪಾನ ಕಾಕ, ಮುಕ್ತಾಬಾಯಿ, ಇವ್ರ ನಾಮದೇವ್ ಮಹಾರಾಜರು ಇಷ್ಟೆಲ್ಲರ ಕೂಡಿಸಿ ಗೋರಾ ಕುಂಬಾರನ ಊರಿಗೆ ಬಂದ್ರವ್ರು. ಯಾತ್ರಾ ಮಾಡಿ ಬಂದ್ರವ್ರು. ಈ ಕಡೆಲ್ಲ ಪೂರ ಅಲ್ಲಿ ಬಂದಾಗ ಹಿಂಗೆ ಇಂಥ ಸಂತರು ಬಂದಾರ ಅಂತೇಳಿ ಪ್ರಸಾದದ ವ್ಯವಸ್ಥೆ ಮಾಡ್ಬೇಕಂತೇಳಿ ಬಡತನ ಇದ್ರು ಸಹಿತ ಹೆಂಡ್ತಿಗೆ ಅಂದ ಕೂಡಲೇ ಒಳ್ಳೆ ಮಾಡೋಣ ಅಂತ ಹಂಗು ಹಿಂಗು ಮಾಡಿ ಅಷ್ಟೆಲ್ಲ ಸಂತರು ಒಂದು ಪ್ರಸಾದದ ವ್ಯವಸ್ಥೆ ಗೋರಾ ಕುಂಬಾರ ಮಾಡಿದ್ರು. ಸಂತ ಆನಂದ ಆಗಿಬಿಟ್ಟು ಹೋಗಿ ಮೊದಲು ಭಿನ್ನ ಮಾಡಿಕೊಂಡ ಮೌಲಿ ಜ್ಞಾನೇಶ್ವರರಿಗೆ, ನೀವು ನಮ್ಮಲ್ಲಿ ಎಲ್ಲರೂ ಬಂದು ನಮ್ಮಲ್ಲಿ ಪಾದ ಹಾಕಿ ನಮ್ಮನ್ನು ಪಾವನ ಮಾಡಬೇಕು ಅಂಥೇಳಿ ಪ್ರಸಾದ ತಗೋಬೇಕಂತ ಕರೆದ. ಅವರೆಲ್ಲ ಬಂದರು. ಆನಂದದಿಂದ ಪ್ರಸಾದ ಮುಗೀತು. ಪ್ರಸಾದ ಮುಗಿದ ಮೇಲೆ ಎಲ್ಲರೂ ಆನಂದಾಗಿ ಕೂತರು. ಅದಕ್ಕೆ ಕುರಿ ಹಾಕ್ಕೊಂಡು ಕೂತ ಜ್ಞಾನೇಶ್ವರ ಮೌಲ್ಯರು ಅಂದರು, ಏ ಗೋರಾ, ಇಲ್ಲಿ ತನಕ ನಿನಗೆ ಏನು ಅನಿಸ್ಯದ ಈ ಆಧ್ಯಾತ್ಮದ ವಿಚಾರದೊಳಗೆ, ಈ ಸಂಸಾರದ ಬಗ್ಗೆ ನಿನಗೆ ಏನು ಅನಿಸ್ಯದ ಅಂತೇಳಿ ಸ್ವಲ್ಪ ಹೇಳಲ್ಲ ಅಂತ. ನಾ ಏನು ಹೇಳ್ರಿ ಅಂತಂದಾಗ ಆ ಸಿನಿಮಾದಾಗದ ನೋಡು, ಮಾನವ ಅಂತೇನೆ. ಮಾನವ ದೇಹವು ಮೂಳೆ ಮಾಂಸದ ಕಡೆಗೆ, ಮೂಳೆ ಮಾಂಸದ ಕಡೆಗೆ, ಅದರ ಮೇಲಿದೆ ಚರ್ಮದ ಹೊದಿಕೆ, ಒಳಗೆ ನವಮಾಸಗಳು ಹೊಲಸಲಿ ಕಳೆದು ನವರಂಧ್ರಗಳ ತಳೆದು ಬೆಳೆದು ಬಂದಿದೆ ಭುವಿಗೆ ಈ ನರಗೊಂಬೆ, ನಂಬಲು ಏನಿದೆ ಸೌಭಾಗ್ಯವೆಂದೇ ಮಾನವ ಮೂಳೆ ಮಾನವ ಮೂಳೆ ಬರುವಾಗ
ಕೊಂಡಾಡಬೇಕು. ಮುಕ್ತಿಗೆ ವಿಠಲನ ಕೊಂಡಾಡಬೇಕು ಮಾನವ. ವಿಠಲ ವಿಠಲ ಪಾಂಡುರಂಗ ವಿಠಲ. ವಿಠಲ ವಿಠಲ ಪಾಂಡುರಂಗ ವಿಠಲ. ವಿಠಲ ವಿಠಲ ಜಯ ಹರಿ ವಿಠಲ. ವಿಠಲ ವಿಠಲ ಜಯ ಹರಿ ವಿಠಲ. ವಿಠಲ ವಿಠಲ ಜಯ ಹರಿ ವಿಠಲ. ಇದೇನು ವಾಸ್ತವಿಕವಾಗಿ ಆ ಗೋರಾಪ್ ಕುಂಬಾರನ ಹೃದಯದೊಳಗಿತ್ತಲ್ಲ, ಅದನ್ನು ಮಹಾತ್ಮರ ಮುಂದೆ ಬಿಚ್ಚಿಟ್ಟು ಬಿಟ್ಟ. ಮಹಾತ್ಮರು ಸಂತೋಷಗೊಂಡು ಬಿಟ್ರು. ಮಹಾತ್ಮರು ಸಂತೋಷಗೊಂಡ್ರೆ ಸಾಕು, ಆ ಬ್ರಹ್ಮನ ಒಂದು ಸ್ಥಿತಿ, ಆ ವಿಮಲ ಬ್ರಹ್ಮನ ಆನಂದ ಆ ಕ್ಷಣದೊಳಗೆ ಆನಂದೇ ಆಗ್ತಾ ಅಂತಲಿಕ್ಕೆ ಗೋರಾ ಕುಂಬಾರನ ಬಿಟ್ಟು ಮತ್ತೊಂದು ಉದಾಹರಣೆನೇ ಇಲ್ಲ. ಟೊಬ್ಬಾರ ಕುಮಾಯೇ ಹೋ, ಅವೇನು ಇಷ್ಟು ಸತ್ಸಂಗ ಮಾಡಲಿಲ್ಲ, ಇಷ್ಟು ಪ್ರವಚನಗಳನ್ನು ಕೇಳಲಿಲ್ಲ, ಸಪ್ತಾಹಗಳನ್ನು ಮಾಡಲಿಲ್ಲ. ಕೇವಲ ಮಹಾತ್ಮರು ಸಂತೋಷಗೊಂಡ್ರು. ತವಸಾಲೋ ಪ್ರಸಂಗಿ ಗುಣಾತೀತ. ನನಗೆ ಹೆಂಗೆ ಪರಿವರ್ತನೆ ಆಗಿಬಿಡ್ತಂದ್ರ, ನಾನು ಗುಣಾತೀತ ಆಗಿಬಿಟ್ಟೆ, ಭಾವಾತೀತ ಆಗಿಬಿಟ್ಟೆ, ದ್ವಂದ್ವಾತೀತ ಆಗಿಬಿಟ್ಟೆ, ತ್ರಿಗುಣಾತೀತ ಆಗಿಬಿಟ್ಟೆ. ಅಂದ್ರೆ ರಜ ತಮ ಸತ್ವ ಈ ಮೂರು ಗುಣಗಳು ಇಲ್ದಂಗಾಗಿ ನಿರಾಕಾರ ನಿರ್ಗುಣ ಪರಬ್ರಹ್ಮರ ಸ್ಥಿತಿ ನನಗಾತು. ಯಾಕಂದ್ರೆ ಮಹಾತ್ಮರ ಸಂತೋಷ ಉಂಟು. ಸಗುಣ ರೂಪ ಧಾರಣ ಮಾಡ್ಕೊಂಡು ಬಂದಂಥ ಈ ಮಹಾತ್ಮರು ಇವರ ದರ್ಶನ ಆಗಿದ್ದಕ್ಕೆ ನನ್ನಂತಲ್ಲಿ ಇಂಥ ಒಂದು ಅವಸ್ಥೆ ಅಂತಾರ. ಅವಾಗ ಎಂಥ ಇನ್ನ ಏನಾತಂದ್ರೆ ಇವು ನಮಗೆ ಆಗಬೇಕು. ಮಹಾರಾಜರ ಒಂದು ದರ್ಶನ ಆದ್ಮೇಲೆ ನಮಗೆ ಹೆಂಗೆ ಆಗ್ಬೇಕಾಗಿತ್ತು? ಮೂರು ಗುಣಗಳು ನಮ್ಮಲ್ಲಿ ಇಲ್ದಂಗೆ ಆಗ್ಬೇಕು. ಮೂರು ಗುಣಗಳು ಇಲ್ದಂಗೆ ಆಗೋದಂದ್ರೆ ಹೆಂಗಂದ್ರೆ, ತಮೋಗುಣ ಅಂತರೂ ನಮ್ಮಂತಲ್ಲಿ ಬಂದಿರಬಾರ್ದು, ಕೆಟ್ಟ ಕೆಲಸ ಅಂತರೂ ಮಾಡಿರಬಾರ್ದು. ರಜೋಗುಣ ಪ್ರಪಂಚದ ಆಸಕ್ತಿ ನಮ್ಮಂತಲ್ಲಿ ಇರಬಾರ್ದು. ಅಂದ್ರೆ ತಮೋಗುಣನೂ ಇಲ್ದಂಗೆ ಆತು, ರಜೋಗುಣನೂ ಇಲ್ಲ. ಇನ್ನು ಸತ್ವಗುಣ ಅಂದ್ರೆ ನಾವು ಮಾಡಿದ ಪುಣ್ಯದ ಕಾರ್ಯದ ಲೆಕ್ಕನೂ ಸಹಿತ ನಾವು ಇಡ್ಲಾರ್ದಂಗೆ ಆಗ್ಬೇಕು. ಏನು ಮಹಾರಾಜರು ಪುಣ್ಯದ ಸೇವಾ ಮಾಡ್ಯವರು ಅದನ್ನೆಲ್ಲ ಮಹಾರಾಜರಿಗೆ ಅರ್ಪಿಸುವಂತಹ ಅಂತ ಒಂದು ಶುದ್ಧ ಸತ್ವಗುಣ ನಮ್ಮಲ್ಲಿ ತಯಾರಾದ್ರೆ ಅದಕ್ಕೆ ಗುಣಾತೀತ ಅಂತಾರೆ. ದ್ವಂದ್ವಾತೀತ, ಗುಣಾತೀತ, ಭಾವಾತೀತ ಇವೆಲ್ಲ ಏನು ಅತೀತವಾದಂಥ ಸ್ಥಿತಿ ಏನದಲ್ಲ, ಅದು ಗೋರಾ ಕುಂಬಾರಕ್ಕೆ ಇದು ಆಗಿಬಿಡ್ತು. ಅವರಂದ್ರು ಮಜರೂಪನಾಹಿ ನಾವ ಸಾಂಗುಕಾಹಿ ಮಜರೂಪನಾಹಿ. ನನಗೆ ರೂಪನೇ ಇಲ್ಲ, ನಾನು ನಿರ್ಗುಣ ನಿರಾಕಾರ ರೂಪ ಸ್ವರೂಪ ನಂದು ಆಗಿಬಿಡ್ತು ಅಂದಾಗ ನನ್ನ ಹೆಸರಂತ ಏನು ಹೇಳಿ? ಕನಕದಾಸರಿಗೆ ಅವ್ರ ಗುರುಗಳಂದ್ರಂತ, ಕನಕ ನಿನ್ನ ತಂದೆ ತಾಯಿಗಳ ಹೆಸರು ಯಾರು ಅಂತ ಕೇಳಿದ್ರಂತ. ಕನಕದಾಸರಂದ್ರು ಯಾವ ಜನ್ಮದ ತಂದೆ ತಾಯಿ ಹೆಸರು ಹೇಳಿ ಅಂದ್ರು. ನಾನು ಎಷ್ಟು ಸರಿ ಹುಟ್ಟಿನಿ ಅಷ್ಟು ಸರಿ ತಾಯಿಯ ಒಂದ ಮೊಲೆ ಹಾಲು ಕುಡಿಯೋ ಹೊತ್ತಾಗ ನನ್ನ ದೌಡಿಯಿಂದ ಒಸರಿದಂತ ಹಾಲು 7 ಸಮುದ್ರ ಆಗ್ಯಾವಂತ ಬಿಟ್ಟಲ್ಲ. ನನ್ನ ಎಲ್ಲಾ ಜನ್ಮದ ಎಲು ತೆಗೆದು ಕೂಡ ಹಾಕಿದ್ರೆ ಮೇರು ಪರ್ವತದಷ್ಟು ಎಲು ಆಗ್ಯಾವ. ನನ್ನ ಎಲ್ಲಾ ಜನ್ಮದ ಶರೀರದ ತೊಗಲನ್ನು ನೀನು ಕೂಡಿಸಿ ಜೋಡಿಸೋದಂದ್ರೆ ಈ ಆಕಾಶಕ್ಕೆ ಮುಚ್ಚುವಂತ ಇಷ್ಟು ತೊಗಲಿಂದ ನಂದಾಗ್ಯದ. ಯಾವ ಜನ್ಮದ ಹೇಳಿ? ಮಜರೂಪನಾಹಿ ನಾವ ಸಾಂಗುಕಾಹಿ ಮಜರೂಪನಾಹಿ बोलता आपली जिव्हे पै कादली
ಏನಿದ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ನಾ ಏನು ನಾ ಯಾರು ಅಂತ ಹೇಳಲಿಕ್ಕೆ ಹೋದ್ರೆ ನನ್ನ ನಾಲಿಗೆನೇ ಬಿದ್ದು ಹೋತ. ಇವೆಲ್ಲ ಹಿಂಗಾಗ್ಯಾವ ನೋಡ್ರಿ ಗೋರಕುಂಬಾರವ್ರಿಗೆ. ಏನು ಕಲಿತ ಮನುಷ್ಯ ಅಲ್ಲ, ಗಡಿಗೆ ಮಾಡ್ಕೊತ ಇದ್ದಂಥ ಮನುಷ್ಯ ಎಂಥ ಅವಸ್ಥ. ಅದಕ್ಕೆ ಮಹಾತ್ಮರ ಕೃಪೆಯೊಳಗೆ ಇಂಥ ಒಂದು ಅಗಮ್ಯ ಶಕ್ತಿ ಅಡಗ್ಯದ. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ತಲೆ ಮೇಲೆ ಬರೇ ಹಿಂಗ್ ಕೈ ಇಟ್ರಂತ ಬ್ರಹ್ಮಾನಂದದ ಪೂರ್ಣ ಅನುಭೂತಿ ಆಗ್ಬೇಕು. ಅಂದ್ರೆ ಮಹಾತ್ಮರನ್ನು ಸಂತೋಷಗೊಳಿಸ್ಬೇಕು, ಮಹಾತ್ಮರು ಸಂತೋಷಗೊಳ್ಬೇಕು. ಹಂಗ ನಾವು ಇರೋದಕ್ಕಿರ್ಬೇಕು. ಮನೆ ಗೋರ ಕುಂಬಾರ ನಾಮ ಐತಿ. ಗೋರ ಕುಂಬಾರ ಅಂತಾರ ನಾಮ್ಯಾ ಅಂತ ಯಾಕಂದ್ರೆ ನಾಮದೇವ್ ಮಹಾರಾಜ್ರಿಗಿಂತ ದೊಡ್ಡವರು. ಅದಕ್ಕ ನಾಮ್ಯಾ ಅಂತ ಗೋರಾ ಕುಂಬಾರ ಅಂತಾರ. ನಾಮ್ಯಾ ತುದಿ ಭೇಟಿ ಆದ್ರ ನನಗ ಹೆಂಗಾತು ಅಂದ್ರ ಸುಖಿ ಮೀಟಿ ಪಡಲಿ ಕೈಸಿ. ಸುಖಿ ಎರಡೂ ಸುಖಗಳು ಮಿಟ್ಟಿ ಅಂದ್ರೆ ಅಪ್ಕೊಂಡ್ರೆ ಏನಾಗ್ಬೇಕದು? ಬ್ರಹ್ಮಾನಂದದ ಅನುಭೂತಿನೇ ಆತಕ. ಆ ಬ್ರಹ್ಮಾನಂದದ ಅನುಭೂತಿ ಏನದಲ್ಲ ಅದು ನಿರ್ಗುಣ ನಿರಾಕಾರ ಪರಬ್ರಹ್ಮದ. ಅದು ಹೆಂಗದ ಅಂದ್ರ घरू जाता धरिता नहीं, काको जाता ताकिता नहीं, जेते तेते आहे परब्रह्म ते. जिकडे तिकडे जेते तेते विन्मुख होता सन्मुख होते, सन्मुख पडे नाते काही केले. वैसले माणूस उठवून घेतले. ಕೂತಂತ ಮನುಷ್ಯ ಎದ್ದು ಹೋದಂತ ತಿಳ್ಕೊರಿ ಮಹೇಶ್ವರ. ಇಲ್ಲಿದ್ದಾಗ ಆಕಾಶ ಮೇಲೆ ಇರ್ತದ. ಅಷ್ಟು ದೂರ ಓಡಿ ಹೋಗ್ಯಾನಂತೇಳಿ ಆಕಾಶದ ಹಿಂದೆ ಉಳಿತದ. येथे आकाशाची राहिले. ಆಕಾಶ ಚೌಕಡೆ ಪಾಯಿಲೆ ಕಡೆ ಸನ್ಮುಖಾಕ್ಕೆ ಆಯ್. ಈಗ ನೋಡ್ರಿ ನೀವು ಎಲ್ಲಾ ಕಡೆ ಒಂದು ಜಬ್ಬಣ ಬುಟ್ಟಿ ಡಬ್ಬ ಹಾಕಿದಂಗಿರ್ತೀವಿ ಎಲ್ಲಾ ಕಡೆ. ಹಂಗ ಎಲ್ಲಿ ನೋಡಿದಲ್ಲಿ ಹಿಂದೆ ನೋಡಲು ಬಂದುವುದು, ಮುಂದೆ ನೋಡಲು ಸಂದು ಸಂದಿಗೆ ಜಡಿದಿರುವುದು ಆನಂದ ಗುಹೇಶ್ವರ ಲಿಂಗ ಬಿದನ್ನ ಸಾರಿ ಚಲ್ಲೆದ ಮುಕುತಿ ಸಾರಿ ಚಲ್ಲೆದ ಇಂಥ ಮಹಾನ್ ಸಂತ ಶ್ರೇಷ್ಠರು. ಅದಕ್ಕೆ ಜ್ಞಾನೇಶ್ವರ ಮಹಾರಾಜರಿಗೆ ಸಂತ ಜ್ಞಾನೇಶ್ವರ ಅಂತ ಇಷ್ಟೇ ಯಾರು ಅನ್ನೋದಿಲ್ಲ, ಮೌಳಿ ಜ್ಞಾನೇಶ್ವರ ಅಂತ. ಎಲ್ಲಿ ಹೋದಲ್ಲಿ ಅವರು ಕೃಪಾದೃಷ್ಟಿ 1400 ವರ್ಷದ ಚಾಂಗದೇವನ ಮೇಲೆ ಮುಕ್ತಾಬಾಯಿ ಕೃಪಾದೃಷ್ಟಿ ಬಿತ್ತಂದ್ರೆ ಎಂತ ಪ್ರತಿಯೊಬ್ಬರು ಹೆಂಗಿರ್ಬೇಕು ಹೇಳ್ರಿ ನೀವು. ಅವರು ನಿವೃತ್ತಿನಾಥರಂದ್ರು ಜ್ಞಾನದೇವ ನೀನು ಭಗವದ್ಗೀತೆ ಮೇಲೆ ಟೀಕಾ ಬರೆಯೋದು. 16 ವರ್ಷದ ನಾಮದೇವ ಭಗವದ್ಗೀತಾ ಮೇಲೆ ಟೀಕಾ ಬರೀತಾನ ಅಂತಂದ್ರೆ ಗುರುಕೃಪಾದೊಳಗೆ ಎಂಥ ಒಂದು ಇದು ಇರಬೇಕು. ಹೌದಲ್ಲ? ಹಂಗ ಸೋಪಾನ ಕಾಕ, ಮುಕ್ತಾಬಾಯಿ ಇವರೆಲ್ಲರ ಒಂದು ಅವತಾರ ಹೆಂಗಿತ್ತಂದ್ರೆ ನನಗಿನ್ನ ಸಮಯ ಇದ್ದಿದ್ದಿಲ್ಲ. ಇಲ್ಲಿಕ್ಕಂದ್ರೆ ನಾ ಅವ್ರ ಚರಿತ್ರೆನ ಹೇಳ್ಬೇಕಂತ ಅನಿಸಿತ್ತು ನನಗೆ. ಮತ್ತೊಮ್ಮೆ ನೋಡೋಣಂತ. ಇವರೆಲ್ಲರೂ ಹೆಂಗಂದ್ರೆ ಇವರು ಬ್ರಹ್ಮ ವಿಷ್ಣು ಮಹೇಶ್ವರ ಮೂಲ ಮಾಯೆ. ಮುಕ್ತಾಬಾಯಿ ಮತ್ಯಾರು ಅಲ್ಲ, ಮೂಲ ಮಾಯೆ ಚಿತ್ಕಳ ಆದಿಶಕ್ತಿ ಮುಕ್ತಾನ್ ರೂಪನಾಗ ಅವತಾರ ತಡ್ಕೊಂಡು ಬಂದ್ಲು. ಶಿವ ನಿವೃತ್ತಿನಾಥರ ಒಂದು ಅವತಾರ ತೊಡ್ಕೊಂಡು ಬಂದ. ಬ್ರಹ್ಮ ಸೋಪಾನ ಕಾಕನ ಅವತಾರ ತೊಡ್ಕೊಂಡು ಬಂದ. ಸಾಕ್ಷಾತ್ ವಿಷ್ಣು ಜ್ಞಾನೇಶ್ವರ ಮಾವುಲಿಯವರ ಅವತಾರ ತೊಡ್ಕೊಂಡು ಒಬ್ಬಾರ ಕುಮಾಯೇ ಇವ್ರದ್ದು ನಾಥ ಸಂಪ್ರದಾಯ. ನಿವೃತ್ತಿನಾಥರಿಗೆ ಗಹನಿನಾಥರು ಉಪದೇಶ ಕೊಡ್ತಾರ.
ಅದೇ ಗಹನಿನಾಥರು ವಿಠ್ಠಲ ಪಂತ್ರಿಗೂ ಅಂದ್ರೆ ನಮ್ಮ ಜ್ಞಾನೇಶ್ವರ ಮಾವಲಿಯವ್ರ ತಂದೆಯವರಿಗೂ ಸಹಿತ ಅದೇ ಗಹನಿನಾಥರು ಕೊಟ್ಟಿರ್ತಾರೆ. ವಿಠ್ಠಲ ಪಂತ್ರ ತಂದೆ ಗೋವಿಂದ ಪಂತ್ರು ಅವ್ರಿಗೂ ಸಹಿತ ಗಹನಿನಾಥರು ಕೊಟ್ಟ ಕೃಷ್ಣ ಭಕ್ತಿಯನ್ನು ನೀವು ಇದು ಮಾಡ್ರಪ್ಪ ಅಂತೇಳಿ ಆಶೀರ್ವಾದ ಗಹನಿನಾಥರು ಮಾಡಿದಾಗ ಅದಕ್ಕೆ ಭಗವದ್ಗೀತಾ ಮೇಲೆ ಈ ಟೀಕಾ ಬರೀಬೇಕಾದ ಯಾರು ಜ್ಞಾನೇಶ್ವರ ಮಾವಲಿಯವರು ಅವರು ಅವ್ರ ಗುರುಭಕ್ತಿ ನೀವು ವಿಚಾರ ಮಾಡಿದ್ರೆ ಅಂದ್ರೆ ನಾವು ಇನ್ನೂ ಇವನ್ನೆಲ್ಲ ಯಾಕೆ ಕೇಳಬೇಕಾಗ್ಯದ ಅಂತಂದ್ರೆ ನಾವು ಬದಲಾವಣೆ ಮಾಡ್ಕೋಬೇಕು. ಏನು ಎಂತೆಂಥ ಗುರುಭಕ್ತಿ ಮಾಡ್ಯಾರ ಅಂದರೆ ಈಗ ಕ್ಷೇತ್ರ ಕಡೆಯಿಂದ ಗಾಳಿ ಬೀಸಿ ಬಂತಂತ ತಿಳ್ಕೊರಿ ಹನುಮಂದಿಯವರು. ಆ ಗಾಳಿಗೆ ಸಾಷ್ಟಾಂಗ ನಮಸ್ಕಾರ ಆಗ್ತಿದ್ರಂತ ಜ್ಞಾನೇಶ್ವರ ಮಾವಲಿಯವರು. ನಮಗೆ ತಿಂಗಳಿಗೊಮ್ಮೆ ಹೋಗಿ ಕ್ಷೇತ್ರಕ್ಕೆ ಹೋಗೋದಾಗೋದಿಲ್ಲ, ಹೋದ್ರು ದಿವ್ಸ ಭಾಳ ತನಕ ಕೂಡೋದಾಗೋದಿಲ್ಲ. ಒಂದು ನಮನಿ ಯಾವಾಗ ಮನೆಗೆ ಬಂದಿನೋ ನಂಗೆ ಆಗ್ತದೆ. ಯಾಕಂದ್ರೆ ನಾವು ಮನೆ ಒಳಗೆ ಒಂದು ಹಗ್ಗ ಕಟ್ಕೊಂಡು ಅಲ್ಲಿ ಹೋಗಿರ್ತೀವಿ, ಅದು ಹಂಗೆ ಎಳಿತಿರ್ತೀವಿ. ಅದೇನಂತಾರಲ್ಲ, ನಾವು ದಂಡಿ ಕಟ್ಟಿ ಗೂಟಕ್ಕೆ ಕಟ್ಟಿ 4 ಮಂದಿ ಕುಡುಕರು ಹೊಡೆದ್ರಂತ, ಬೆಳತನಕ ಹೊಡೆದ್ರು ಸಹಿತ ಅಲ್ಲೇ ಉಳಿತಂತ. ಏನು ಹಂಗೆ ನಾವು ಬೆಳತನಕ ಬೇಕಾದಷ್ಟು ಸತ್ಸಂಗ ಮಾಡಲಿ, ಬೇಕಾದಷ್ಟು ದಾಸಬೋಧ ಓಡಲಿ, ಬೇಕಾದಷ್ಟು ನಾಮಸ್ಮರಣೆ ಮಾಡಲಿ, ಬೇಕಾದಷ್ಟು ಸಪ್ತಾಹಗಳನ್ನು ಮಾಡಲಿ, ಬೇಕಾದಷ್ಟು ಹೇಳಿ, ಬೇಕಾದಷ್ಟು ಕೇಳಿ, ನಾವು ಬದಲಾವಣೆ ಅಂತೂ ಆಗೋದು. ಇದು ನಾವು ನಿರ್ಧಾರ ಮಾಡ್ಕೊಂಡು ಮಾಡೇವನಂತೇಳಿ ಮಹಾರಾಜರಿಗೆ ದುಃಖ ಆಗ್ತದೆ. ಇರುವಲ್ಯಾಕ ಈಗ ಏನಾಯ್ತು ಅಂದ್ರೆ ಬಂದ ಕಾರ್ಯ 21 ವರ್ಷನಾಗ ಮುಗಿಸಿಬಿಟ್ರು. 1197 ಮಾವುಲಿ ಜ್ಞಾನೇಶ್ವರ ಜನ್ಮ ಆಗ್ತದೆ. ಶಕೆ ಅಂದ್ರೆ ಇಸ್ವಿ 1275 ಜ್ಞಾನೇಶ್ವರ ಮಹಾರಾಜರು, 1273 ನಿವೃತ್ತಿನಾಥರು, 1277 ಸೋಪಾನ ಕಾಕ, 1279 ಮುಕ್ತಾಬಾಯಿ. 2 ವರ್ಷ ಅಂತರದಿಂದ ಅವರು ಇವರೆಲ್ಲ ಕೊಡಿಸಿ ನಿವೃತ್ತಿನಾಥರ 10 ವರ್ಷದವ್ರು ಇರ್ತಾರೆ. ಇವರು ಆಳಂದಿ ಬ್ರಾಹ್ಮಣರು ಪ್ರಾಯಶ್ಚಿತ್ತ ದೇಹಾಂತ ಪ್ರಾಯಶ್ಚಿತ್ತ ತಗೋಬೇಕಂತೇಳಿ ಆ ಮಂಡಳಿ ಇವ್ರಿಗೆ ಇದು ಮಾಡಿದ್ರೆ ವಿಠ್ಠಲ ಪಂತ್ರು ಮತ್ತು ರುಕ್ಮಿಣಿಬಾಯಿ ಮಕ್ಕಳನ್ನ ನಡು ಮಲಗಿಸಿರ್ತಾರೆ. ಅಂದ್ರೆ 11 ವರ್ಷ ನಿವೃತ್ತಿನಾಥರು, 9 ವರ್ಷ ಸೋಪಾನ ಕಾಕ, 7 ವರ್ಷ ಜ್ಞಾನೇಶ್ವರ ಮಹಾರಾಜರು, 5 ವರ್ಷದ ಹುಡುಗಿ ಮುಕ್ತ. ಇಷ್ಟು ನಡು ಮಲ್ಕೊಂಡಿರ್ತಾರೆ. ಆ ಕಡೆ ವಿಠ್ಠಲ ಪಂತ್ರ ಮಲ್ಕೊಂಡಿರ್ತಾರೆ, ಈ ಕಡೆ ರುಕ್ಮಿಣಿ ತಾಯಿ ಮಲ್ಕೊಂಡಿರ್ತಾಳೆ. ಎಲ್ಲರಿಗೂ ಹುಡುಗರಿಗೆ ನಿದ್ದೆ ಹಚ್ಚಿದ ಕೂಡಲೇ ವಿಠ್ಠಲ ಪಂತ್ರ ಹೇಳ್ತಾರೆ. ಎದ್ದು ಕೂಡಲೇ ರುಕ್ಮಿಣಿ ಇವ್ರು ಎಸೆ ಬಿಡ್ತೀವ್ರಿ. ಅವಾಗ ಹಂಗೈತ್ರಿ ಗಂಡ ಹೆಂಡತಿ ಸಂಬಂಧ. ಗಂಡ ಎದ್ದಂದ್ರೆ ಹೆಂಡತಿ ಮಲ್ಕೋತಿದ್ದಿಲ್ಲ. ಈಗ ಎದ್ದು ಕಸ ಗೀಸ ಹುಡುಗೆಲ್ಲ ಹಾಸಿಗೆ ಮಡಿಸಿಟ್ಟ ಮೇಲೆ ಒಂದು ಕಪ್ ಚಹಾ ಮಾಡ್ಕೊಂಡ ಮೇಲೆ ಹೇಳ್ತಾರ ಅವರು. ರುಕ್ಮಿಣಿ ತಾಯಿ ಎದ್ಲು, ಯಾಕ್ರಿ ಎದ್ರಿ ಅಂತವರು. ಇಲ್ಲ, ಮತ್ತು ನನಗೆ ಪ್ರಾಯಶ್ಚಿತ್ತಂತರು ನನಗೆ ಕೊಟ್ಟಾರ. ಈ ಆಳಂದಿ ಬ್ರಾಹ್ಮಣರು ನನಗೆ ದೇಹಾಂತ ಪ್ರಾಯಶ್ಚಿತ್ತ ಕೊಟ್ಟಾರ. ರುಕ್ಮಿಣಿ ಮಕ್ಕಳ ನಿನ್ನ ಜವಾಬ್ದಾರಿ ಮೇಲೆ ಬಿಡ್ತೀನಿ, ಅವ್ರನ್ನ ಸಲುವ ಜವಾಬ್ದಾರಿ ನಿನಗೆ ಬಿಟ್ಟು ನಾ ಹೋಗಿ ಪ್ರಾಯಶ್ಚಿತ್ತ ಅಂತೇಳಿ ರಾತ್ರಿ 1-1:30 ಆಗ್ಯದ. ಆವಾಗ ರುಕ್ಮಿಣಿ ತಾಯಿ ಹೆಂಗಿರ್ಬೇಕು ಹೇಳ್ರಿ, ಎಂಥ ಪತಿ ಹೊಡ್ತೇವೆ. ಯಾಕೆಂದ್ಲು, ನಿಮ್ಮಿಂದ ಮಕ್ಕಳು ನನಗೆ, ನೀವಿದ್ದೀರಂತ ಮಕ್ಕಳು, ಮತ್ತು ನೀವೇ ಹೋದ್ಮೇಲೆ ನನಗೆ ಇದನ್ನ ತಗೊಂಡು ಮಾಡಲಿ, ಇವರು ಸಲುವ ಜವಾಬ್ದಾರಿನೇ ಯಾಕೆ ತಗೊಳ್ಳಿ, ನಿಮ್ಮ ಜೋಡಿ ನಾನು ದೇಹಾಂತ ಪ್ರಾಯಶ್ಚಿತ್ತ ತಗೊಳ್ಳಿ. ಏನು ಇಸ್ರಾಣಿ ಎಂಥ ಸಂಬಂಧ ಅದು. ಅವ್ರಿಗೆ ಪ್ರಾಯಶ್ಚಿತ್ತ ಅಂತ ಹೇಳಿದ್ರು, ಅವ್ರ ನದಿಯಾಗ ಹರ್ಕೊಳಿಕ್ಕೆ ಹೊಂಟಿದ್ರು. ನಾನು ನಿಮ್ಮ ಜೋಡಿ ಬರ್ತೇನೆ ಅಂತೇಳಿ ಇಬ್ಬರು ಗಂಡ ಹೆಂಡತಿ ಕೂಡಿಸಿ ನಾಸಿಕದೊಳಗೆ ಏನು ಬ್ರಹ್ಮಗಿರಿ ಒಳಗೆ ಹೋಗಿ ಇದ್ರಾಗ ನದಿ ಒಳಗೆ ಇಬ್ಬರು ದೇಹ ಬಿಟ್ಟು ಹರ್ಕೊಂಡ. ಮುಂಜಾನೆ ಹೇಳ್ತಾ ಹುಡುಗರು ಎಲ್ಲರೂ ನೋಡಿದ ಕೂಡಲೇ ಅಂದರು, ಎಲ್ಲಿದ್ದಾರೆ ನೋಡ್ರಿ. 5 ವರ್ಷದ ಮುಕ್ತಾಗಿ ಹೆಂಗಾಗಿರ್ಬೇಕು. 5 ವರ್ಷದ ನಮ್ಮ ಮನೆಯ ಹುಡುಗರು ನೋಡ್ರಿ ನೀವು, ಅಕಸ್ಮಾತ್ ಅವು ಕಾಣಿಸ್ಲಿಲ್ಲ ಅಂದ್ರೆ ಎದಿ ಹೊಡ್ಕೊಂಡಂಗೆ ಮಾಡ್ತಾವ. ಆದರೆ ಇವರು ಅವತಾರಿಕರಿದ್ದರು. ನಿವೃತ್ತಿನಾಥರಿಗೆ ಗಹನಿನಾಥರಿಂದ ಉಪದೇಶ ಆಗಿತ್ತು, ಗುರು ಉಪದೇಶ ಆಗಿತ್ತು. ಅವರಂತಲೇ ವಿವೇಕ ಜಾಗೃತ ಆಗಿರ್ತಿತ್ತು. ಅವರು ಎಲ್ಲ ಮಕ್ಕಳನ್ನ ಸಂಭಾಳಿಸ್ತಾರೆ. ಸೋಪಾನ ಕಾಕನ್ನು ಸಂಭಾಳಿಸ್ತಾರೆ, ಜ್ಞಾನೇಶ್ವರ ಮಾವಲಿ ಸಂಭಾಳಿಸ್ತಾರೆ, ಮುಕ್ತಾನು ಸಂಭಾಳಿಸ್ತಾರೆ. ಗೊತ್ತಾಗ್ತದೆ ಪ್ರಾಯಶ್ಚಿತ್ತ ತಗೊಳಿಕ್ಕೆ ನಮ್ಮ ಅವ್ವ ಅಪ್ಪ ಹೋಗ್ಯಾರ. ಇನ್ನು ನಾವು ಇಷ್ಟೇ ಉಳಿದೆವು.
ಇಲ್ಲಿ ಅಂತರೂ ಆಳಂದಿ ನಮ್ಮ ಊರಂತರೂ ಅಲ್ಲೇ ಅಲ್ಲಿದು. ಆಳಂದಿ ಜ್ಞಾನೇಶ್ವರ ಮಹಾರಾಜರ ಊರು ಅಲ್ಲದು, ಏನು ಅವ್ರ ಊರು ಅಪೇಗಾಂವ್ ಅಂತದ. ಅಲ್ಲಿ ಅವ್ರ ಅಣ್ತಂಬ್ರು ಅದು ಇದ್ದರು, ಅವರು ಜಮೀನು ಅದು ಇದ್ದು. ಅವರಂದರು ಇನ್ನು ನಾವೆಲ್ಲರೂ ಕೂಡಿಸಿ ಅಪೇಗಾಂವ್ಗೆ ಹೋಗೋಣ, ಏನು ಹಿರಿಯರ ಜಮೀನು ಇದ್ರು ಅವ್ರ ಕೈಲಿ ಕೊಟ್ರಂದ್ರೆ ಅದನ್ನೇ ಮಾಡ್ಕೊಂಡು ತಿನ್ನೋಣ, ಮತ್ತು ಉಪಯೋಗ ಹೆಂಗೆ ಆಗ್ಬೇಕು. ಎಲ್ಲೇ ಭಿಕ್ಷಾ ಬೇಡಲಿಕ್ಕೆ ಹೋದರೂ ಸಹಿತ ನೀವು ಸನ್ಯಾಸಸ್ತು ಸ್ವೀಕಾರ ಮಾಡಿದ ಮೇಲೆ ಗೃಹಸ್ಥಾಶ್ರಮಕ್ಕೆ ಬಂದಂಥ ಪಾಪಿಷ್ಟು ತಂದೆ ಮಕ್ಕಳಿದ್ದೀರಿ. ನೀವು ನಿಮ್ಮ ಮೋತಿ ನೋಡಿದ್ರೆ ನಮ್ಮ ಜೀವ ಇದು ಆಗ್ತದೆ ಅಂತೇಳಿ ಯಾರೂ ಏನೂ ಹಾಕ್ತಿದ್ದಿಲ್ಲ ರೀ. ಗಿಡದ ತಪ್ಪಲ ತಿಂದು ಬದುಕ್ಯಾರ ಇವ್ರು ಎಲ್ಲರೂ. ಹುಡುಗರು ಗಿಡದ ತಪ್ಪಲ ತಂದು ಬಿಡದ ಬದುಕ್ಯಾರ ಅಂದ್ರೆ ಎಷ್ಟು ಕೆಟ್ಟ ನೋಡ್ರಿ. ಅವತಾರಿಕರಿಗೂ ಇಂಥದ್ದು ಯಾಕೆ ಬರಬೇಕು ಅಂತ ನಮಗೆ ಇಷ್ಟು ಕೆಟ್ಟ ಅನಿಸ್ಬಿಡ್ತದೆ. ಆವಾಗ ಅಪೇಗಾಂವಕ್ಕೆ ಹೋದ್ರೆ ಅವರನ್ನೇ ಕೊಡಬೇಕಿಲ್ಲ ಜಮೀನ. ಆಯ್ತಪ್ಪ ಮಾಡ್ಕೊಂಡು ತಿನ್ರಿ ಅಂತ ಇರ್ಬೇಕಿಲ್ಲ. ಅವ್ರು ಲಪಟಾಸೆ ಬಿಟ್ರು ಅವ್ರು ಈಗಿನ ಗತೆ. ಆ ಲಪಟಾಸೆ ಬಿಟ್ಟರು, ಕೊಡಲಿಲ್ಲ. ಪಳ್ಳಿ ಬಂದು ಒಂದು ಅದೇ ಗುಡಿಸಲ್ದಾಗ ಊರು ಹೊರಗೆ ಗುಡಿಸಲ ಹಾಕಿದ್ರು. ಊರಿಂದ ಬಹಿಷ್ಕಾರ ಮಾಡಿದ್ರು, ಗುಡಿಸಲ ಹಾಕಿದ್ರು. ಗುಡಿಸಲ್ದಾಗ ಇರ್ಲಿಕ್ಕತ್ರು. ಯಾರು ಎಷ್ಟೋ ದಿವಸ ಕೆಲವೊಂದು ಸರಿ ಉಪವಾಸ ಇರೋ ಪರಿಸ್ಥಿತಿ ಬಂತು. ಹಿಂಗೇನೋ ಆಯ್ತು. ಕಡಿಕೆ ಮಾವುಲಿಯವರಂದರು ಇಲ್ಲ, ಇಲ್ಲಿ ಅಂತರೂ ಪ್ರಾಯಶ್ಚಿತ್ತಂತರೂ ಕೊಟ್ಟಾರ, ಅದಕ್ಕೆ ಇಲ್ಲಿ ನಮ್ಗೆ ಹೋಗಿ ನಾವು ಅವ್ರನ್ನ ಕೇಳೋಣ, ನಮಗೆ ಮುಂಜಿ ಮಾಡಲಿಕ್ಕೆ ಅನುಮತಿ ಕೊಡೋಣ. ಆ ಬ್ರಾಹ್ಮಣರು ಕೇಳಿದ್ಕೊಳ್ಳಿ, ನಾವು ಕೊಡ್ಲಿಕ್ಕೆ ಬರೋದಿಲ್ಲ, ನಮ್ಮ ಹೆಡ್ ಆಫೀಸ್ ಪೈಠಣಕ್ಕೆ ಅದ, ಪೈಠಣಕ್ಕೆ ಹೋಗ್ರಿ, ಪೈಠಣಕ್ಕೆ ಹೋಗಿ ಅಲ್ಲಿ ಶುದ್ಧೀಕರಣ ಪತ್ರ ತೊಗೊಂಡು ಬರ್ರಿ, ನಿಮಗೆ ಕೊಡ್ತೇವೆ ಅಂತ ಹೇಳಿದರು. ಹಿಂಗೆ ಇಷ್ಟು ತ್ರಾಸನ್ಯಾಗ ಬಂದಿಲ್ಲ. ನನಗನ್ಸಿದ ಮಟ್ಟಿಗೆ ಸಂತ ಕುಲದೊಳಗೆ ಈ 4 ಮಂದಿ ಹುಡುಗರು ಪಟ್ಟಂಥ ಕಷ್ಟ ಯಾರೂ ಪಟ್ಟಿಲ್ಲ. ಏನು ಇಂಥದ್ರೊಳಗೆ ಏನು ಮಾಡಿದರು, ಪೈಠಣದೊಳಗೆ ಕಾಡಿನ ಬಾಯಿಲೆ ವೇದ ನುಡಿಸಿದ್ರು, ಅವರಿಂದ ಶುದ್ಧೀಕರಣ ಪತ್ರ ತಗೊಂಡ್ರು. ಆಮೇಲೆ ಮುಂದೆ ನಡು ಬರುವ ಹೊತ್ನ್ಯಾಗ ನೇವಾಸನು ಅಂತ ಒಂದು ಊರದ, ನಮ್ಮ ಮತ್ತೊಂದು ಪ್ರಸಂಗ ಬಂದಾಗ ಅದನ್ನ ಡಿಟೇಲ್ ಹೇಳ್ತೀನಿ. ನೇವಾಸ ಊರಾಗ ಅಲ್ಲಿ ಹೋಗಿದ್ರು. ಆವಾಗ ನಿವೃತ್ತಿನಾಥರಂದರು ಜ್ಞಾನೇಶ ಭಗವದ್ಗೀತಾ ಮೇಲೆ ಟೀಕಾ ಬರೆಯೋದು. ಆ ಭಗವದ್ಗೀತಾ ಮೇಲೆ ಅವ್ರು ಏನು ಜ್ಞಾನೇಶ್ವರಿ ಅಲ್ಲಿ ಬರೆದ್ರು. ಬರೆದ ಮೇಲೆ ಏನಪ್ಪ ಅಂದ್ರೆ ಈ ಏನಿದು ಹರಿಪಾಠ ಬರೆದ್ರು. ಈ ಸರ್ವಕ 21 ವರ್ಷ ಆಗಿತ್ತು. ಯಾರಿಗೆ? ಮೌಲಿಯವರಿಗೆ. ಸಂಕ್ಷಿಪ್ತ ನಿಮಗೆ ಹೇಳ್ತೀನಿ ಅಂದ್ರೆ ಮುಕ್ತಾಬಾಯಿಯ ಅಂತ್ಯ ಹಂಗಾತು ಅನ್ನುವಂಥದ್ದು ನನಗೆ ಹೇಳ್ಬೇಕಾಗಿದೆ. ಏನು ಅಂದುಕೊಳ್ಳೆ ಎಲ್ಲರೂ ಕಾರ್ತಿಕ್ ಏಕಾದಶಿ ಬಂತು. ಕಾರ್ತಿಕ್ ಏಕಾದಶಿಗೆ ಎಲ್ಲರೂ ಪಂಢರಪುರಕ್ಕೆ ಬಂದರು. ಪಂಢರಪುರಕ್ಕೆ ಬಂದ ಕೂಡಲೇ ಜ್ಞಾನೇಶ್ವರ ಮಾವುಲಿಯವರು ನಿರ್ಧಾರ ಮಾಡಿದರು, ಬಂದು ಕೆಲಸ ಮುಗೀತು, ಇನ್ನು ನಾನು ಸಂಜೀವಿನಿ ಸಮಾಧಿ ತಗೋಬೇಕಂತೇಳಿ ನಿರ್ಧಾರ ಜ್ಞಾನೇಶ್ವರ ಮಾವುಲಿಯವರು ಮಾಡಿದ್ರು. ನಿವೃತ್ತಿನಾಥರಿಗೂ ಗೊತ್ತಿದ್ದಿಲ್ಲ. ಪಂಢರಪುರಕ್ಕೆ ಬಂದ ಕೂಡಲೇ ಮೊದಲ ಪುಂಡ್ಲಿಕನ ಗುಡಿ ಒಳಗೆ ಹೋದರು. ಚಂದ್ರಭಾಗದಾಗ ಸ್ನಾನ ಮಾಡಿದರು. ಪುಂಡ್ಲಿಕನ ಗುಡಿ ಒಳಗೆ ಹೋಗಿ ನಮಸ್ಕಾರ ಮಾಡಿ ಭಕ್ತರಾಜ ಪುಂಡ್ಲಿಕಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಎಲ್ಲರೂ ಹೊರಗೆ ಬಂದರು. ಜ್ಞಾನೇಶ್ವರ ಮಾವುಲಿಯವರು ಅಲ್ಲೇ ಕೂತರು. ಎಷ್ಟೋ ತನಕ ಪುಂಡಲೀಕನ ಜೋಡಿ ಸಂಭಾಷಣೆ ಮಾಡಿದರು. ಏನು ಹೇಳಿರ್ಬೇಕು, ನಾ ಇನ್ನು ಜೀವಂತ ಸಮಾಧಿ ತಗೋತಂತ ಹೇಳಿರ್ಬೇಕು. ಅಂದ ಕೂಡಲೇ ಸೀದಾ ಪಾಂಡುರಂಗನಂತಲ್ಲಿ ಎಲ್ಲರೂ ನಿವೃತ್ತಿನಾಥ ಹೋದರು, ನಮಸ್ಕಾರ ಮಾಡಿದರು. ಬಾ ಅಂತೇಳಿ ಪಾಂಡುರಂಗ ಕೈ ಮಾಡಿದ. ಆಮೇಲೆ ಸೋಪಾನ್ ಕಾಕನೂ ಇದು ಮಾಡಿದರು. ಆಮೇಲೆ ಮುಕ್ತಾಬಾಯಿನೂ ಹೋದ್ಲು. ಜ್ಞಾನೇಶ್ವರ ಮಹಾರಾಜರು ಹಿಂದೆ ಬಂದರು. ಯಾಕಂದ್ರೆ ಸ್ವಲ್ಪ ಲೇಟಾಗಿ ಹೋದಲ್ಲ ಅವರು. ಹಿಂದೆ ಬಂದ ಕೂಡಲೇ ಪಾಂಡುರಂಗ ಹೀಗೆ ನಿಂತಿದ್ದಲ್ಲ, ಬಾ ಜ್ಞಾನೇಶ ಅಂಥೇಳಿ ಇಷ್ಟು ಪ್ರೇಮದಿಂದ ಇದು ಮಾಡ್ಕೊಂಡ ಆ ಜ್ಞಾನೇಶ್ವರ ಮಹಾರಾಜ ಇರ್ತಾರಲ್ಲ, ಅವರು ಪೂರ್ಣ ಎತ್ಕೊಂಡು ಹಿಂಗೆ ನಿಂತುಬಿಟ್ಟು ಪಾಂಡುರಂಗ ಹೆಂಗೆ ತನ್ನ ಕೂಸಿನ ಎತ್ಕೊಂಡು ನಿಂತಲ್ಲ, ಹಿಂಗೆ ಎತ್ಕೊಂಡು ನಿಂತ ಮುದ್ದು ಕೊಟ್ಟ. ಏನೋ ಜ್ಞಾನೇಶ ಬಂದ ಕಾರ್ಯದ ಎಂಥ ಕಾರ್ಯ ಮಾಡಿಬಿಟ್ಟು ನೀವು. ಇಂಥ ಏನಪ್ಪ ಅಂದ್ರೆ ಜ್ಞಾನೇಶ್ವರಿ ಅಂತ ಗ್ರಂಥ ಬರೆದಿ ಈ ಎಷ್ಟೊಂದು ಸಾಹಿತ್ಯವನ್ನು ರಚನೆ ಮಾಡಿದ, ಜಗತ್ತು ಕಲ್ಯಾಣಕ್ಕಾಗಿ ಇಂಥ ದೊಡ್ಡ ಕೆಲಸ ಮಾಡಿದಿಲ್ಲ, ನನಗೆ ಸಂತೋಷ ಆಗ್ಯದ, ಏನು ಬೇಡು. ಮೌಲಿಯವರಂದರು ನನಗೆ ಸಂಜೀವಿನಿ ಸಮಾಧಿ ಕೊಟ್ಟಿದೆ. ವಿಠ್ಠಲನ ಕಣ್ಣ ನೀರು ಹೋಗ್ಲಿಕ್ಕತ್ತು ಅಂತ. ಯಾಕೋ ಅಂತಂದ್ರೆ ಅವರು, ಇಲ್ಲ ಬಂದ ಕಾರ್ಯ ಮುಗೀತು, ನನಗೆ ನಿನ್ನ ಅಪ್ಪನಿಗೆ ಕೊಡು ವಚನಂತರೂ ತೊಗೊಂಡು ಬಿಟ್ಟಿದ್ದ. ಆವಾಗ ಇವ್ರು ಪಾಂಡುರಂಗಂದ, ಜ್ಞಾನೇಶ ಈ ಆಷಾಢ ಏಕಾದಶಿ ಕಾರ್ತಿಕ ಏಕಾದಶಿ ಏನದಲ್ಲ ನನ್ನ ವೈಭವ ಆಗಲಿ,
ಇದ್ರ ಮುಂದಿನ ಬಹುಳ ಏಕಾದಶಿ ಏನದಲ್ಲ ಅದು ಇನ್ನು ವೈಭವ ಆಗಲಿ. ಅದಕ್ಕೆ ಕಾರ್ತೀಕ ಏಕಾದಶಿ ಪಾಂಡುರಂಗನ ವೈಭವ ಪಂಡರನಾಥನಾಗ ಆದ್ರೆ ಮುಂದಿನ 15 ದಿವ್ಸಕ್ಕೆ ಬರುವಂಥ ಏನು ಏಕಾದಶಿ ಇಲ್ಲ ಇದು ಆಳಂದಿ ಒಳಗೆ ಏನಪ್ಪ ಅಂದ್ರೆ ಜ್ಞಾನೇಶ್ವರ ಮಹಾರಾಜರ ಒಂದು ವೈಭವ ಅಲ್ಲಿ ಆಗ್ತದೆ. ಹಿಂಗೆ ಮಾಡಿದ ಕೂಡಲೇ ಆವಾಗ ನಿವೃತ್ತಿನಾಥರಿಗೆ, ಮುಕ್ತಾಬಾಯಿಗೆ, ಸೋಪಾನ ಕಾಕಾಗ ಇಷ್ಟು ಎದಿ ಜಲ್ಲೊಂದು ಬಿಡ್ತು. ಈಗ್ಯಾಕೆ ನಿರ್ಣಯ ತೊಗೊಂಡು ಜ್ಞಾನೇಶ ಅಂತವ್ರು. ಇಲ್ಲ, ಬಂದು ಕೆಲಸ ಮುಗಿದ ಮೇಲೆ ನಮಗತ್ತೇನು ಇನ್ನಷ್ಟು ಇರಲಿ ಅಂತಾರೆ ನೋಡ್ರಿ. ಮಹಾರಾಜರು ಬಂದು ಕೆಲಸದಕ್ಕೂ ಹೋಗಿಬಿಟ್ರು. ಅವ್ರು ನಿಂದಿರೋದಿಲ್ಲ, ನಾವು ನಿಂದಿರ್ತೇವೆ ಇನ್ನಟ್ಟು ನೋಡ್ಬೇಕಂತೇಳಿ. ಕಡೆಗೆ ಕ್ಯಾಕರ್ಸ್ಕೊತ ಉಗುಳಿಕೋತಾರೆ, ನಾವು ಮತ್ತು ನಮ್ಮ ಸಂಸಾರ ಬಿಟ್ಟು ಹೊರಗೆ ಬರುವುದಿಲ್ಲ. ಅಂದ ಕೂಡಲೇ ನಾಮದೇವರು ಹಳ್ಳಿಕತ್ರು, ನಾಮದೇವ್ ಮಹಾರಾಜರು. ಯಾಕಂದ್ರೆ ನಾಮದೇವ್ ಮಹಾರಾಜರು ಭಯಂಕರ ವಯಸ್ಸಿನವ್ರಿದ್ರು. ಅವರು ಇದೇನು ಮಾಡಿದೆವು ಜ್ಞಾನೇಶ ಅಂತಂದ್ರು. ಇದೇನು ಮಾಡಿದೆ ಅಂದರು. ಮುಂದಿನ ಏಕಾದಶಿ ಏನದಲ್ಲ, ಏಕಾದಶಿಕ್ಕಿಂತ ಮೊದಲ 3 ದಿವಸ ಎಲ್ಲರೂ ಹೋದ್ರಲ್ಲಿ. ಜ್ಞಾನೇಶ್ವರ ಮಾವಲಿಯವರಂದರು ನಾಮದೇವ್ ಮಹಾರಾಜರಿಗೆ ಸಂಜೀವನಿ ಸಮಾಧಿ ಒಂದು ಗುಹಾ ತಯಾರು ಮಾಡಿ ನೀವು. ಅದನ್ನು ತಯಾರು ಮಾಡಿದವರು ನಾಮದೇವ್ ಮಹಾರಾಜರು. ಅವತ್ತಿನ ದಿವಸ 3 ದಿವಸ ಏನಪ್ಪ ಅಂದ್ರೆ ನಾಮದೇವ್ ಮಹಾರಾಜರ ಕೀರ್ತನ ಅದು ನಡೀತು, ಭಜನೆ ನಡೀತು, ಎಲ್ಲ ಭಕ್ತ ಮಂಡಳಿ ಸೇರ್ತು. ಯಾರಿಗೂ ಸಮಾಧಾನ ಇಲ್ಲ. ಅಂಥದ್ರೊಳಗೆ ಸಂಜೀವಿನಿ ಸಮಾಧಿಗೆ ಹೋಗುವಂಥ ಸಮಯ ಬಂತು. ಎಲ್ಲರೂ ಜೈಕಾರ ಹಾಕ್ಲಿಕ್ಕತ್ರು. ಮಾವಲಿಯವರು ಒಳಗೆ ಸಂಜೀವಿನಿ ಸಮಾಧಿಗೆ ಹೋಗ್ಲಿಕ್ಕೆಲ್ಲ ತಯಾರಾಗಿ ಕೈ ಮುಕ್ಕೊಂಡು ನಿಂತರು. ಒಂದು ಕಡೆ ಬಂದು ನಿವೃತ್ತಿನಾಥರು ಒಂದು ಕೈ ಹಿಡಿದ್ರು. ಯಾರಿಗೆ? ಜ್ಞಾನೇಶ್ವರ ಮಾವಲಿಯವರಿಗೆ. ಈ ಕಡೆ ಪಾಂಡುರಂಗ ರುಕ್ಮಿಣಿನೂ ಅಲ್ಲಿ ಹೋಗಿದ್ರು. ಸ್ವತಃ ಪಾಂಡುರಂಗ ಇಚ್ಚಿ ಕಡೆ ಕೈ ಹಿಡ್ದ. ಕಣ್ಣ ನೀರು ಹಂಗೆ ಇಬ್ಬರಿಗೂ ಪಾಂಡುರಂಗಿಗೂ ಬರ್ತಿದ್ದು. ನಿವೃತ್ತಿನಾಥರು ಟೊಬ್ಬಾರ ಕುಮಾಯಿ ಅವ್ರಿಗೆ ಹೆಜ್ಜೆ ಇಟ್ಕೊತ ಹೋದ್ರು. ಮಂದೆಲ್ಲ ಏನಪ್ಪ ಅಂದ್ರೆ ಭಜನೆ ಮಾಡ್ಲಿಕ್ಕತ್ತು. ರಾಮ್ ಕೃಷ್ಣ ಹರಿ, 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 ಮಾಡ್ಕೊತ ಒಳಗೆ ಹೋದ್ರು. ಒಳಗೆ ಕೂಡ್ಲಿಕ್ಕೆ ಇಷ್ಟೊಂದು ಪೀಠ ಮಾಡಿದ್ರು. ಆ ಪೀಠದ ಮೇಲೆ ಪಾಂಡುರಂಗ ಮತ್ತು ನಾಮದೇವ್ ಮಹಾರಾಜರು ಹೋಗಿ ಕೈ ಹಿಡಿದು ಕೂಡಿಸಿದ್ರು. ಭೀಮಾಸನದೊಳಗೆ ಕೂತರು. ಆ ಆಸನದೊಳಗೆ ಭೀಮಾಸನ ಅಂತಂದ್ರು. ಭೀಮಾಸನ ಅಂದ್ರೆ ನಮಗಾದರೂ ಮಹಾರಾಜರು ಉಪದೇಶ ಕೊಡೋ ಹೊತ್ನಾಗ ಆಸನದಾಗ ಕೂರಿಸಿದ್ರು. ಆಮೇಲೆ ಏಕನಾಥ್ ಮಹಾರಾಜರು ಅವು ದಂಡವತ್ತ ಸ್ವಾಮಿಯನ್ನು ಭೀಮಾಸನದಾಗೆ ಕೂಡಿ ಸಮಾಧಿ ಕೊಟ್ಟಿದ್ರು. ಭೀಮಾಸನ ಅಂದರೆ ಚಕ್ರ ಮುಕ್ಕಳ ಹಾಕ್ಕೊಂಡು ಹಿಂಗೆ ಕೂಡೋದು. ಅವರು ಹಿಂಗಾಗಿ ಇಲ್ಲ, ಹಿಂಗೆ ಭೀಮನಗತ್ತೆ ಹಿಂಗೆ ಕೂತರು. ಕೂತ ದುಃಖದಿಂದ ಹೊರಗೆ ಬಂದರು. ಇಬ್ಬರು ಕಣ್ಣಾಗೂ ನೀರು ಬರ್ಲಿಕ್ಕತ್ತಾವ. ಬಂದು ಅದೊಂದು ದೊಡ್ಡ ಒಂದು ಕಲ್ಲಿತ್ತು. ಆ ಕಲ್ಲ ನಿವೃತ್ತಿನಾಥರೇ ಅದು ಸರಿಸಿಟ್ಟಾಗ ಇಡೀ ಸಭಾನೇ, ಇಡೀ ಭಕ್ತ ಮಂಡಳನೇ ಗೊಳೋ ಅಂತ ಹೇಳಲಿಕ್ಕೆ ಶುರು ಮಾಡಿಬಿಟ್ಟು. ಏನು ಎಂಥ ಒಂದು ವಾತಾವರಣ ಇರಬೇಕು ನೋಡ್ರಿ. ಇದು ಕಾರ್ತೀಕ ಏಕಾದಶಿ ಆದಮೇಲೆ ಮುಂದೆ ಏನು ಏಕಾದಶಿ ಬರ್ತಲ್ಲ, ಈಗೇನು ನಾವು ಇದ್ರಾಗ ಸೌದತ್ತಿ ಒಳಗೆ ಹುಲಬಂತಿ ಒಳಗೆ ಸಪ್ತಾಹ ಮಾಡ್ತೀವಲ್ಲ, ಅದೇ ಮಿತಿ ಅದು. ಅಷ್ಟೆಲ್ಲ ಮಾಡಿದರು. ಮಾಡಿ ಮುಂದೆ 10 ದಿವಸ ಬಿಡಲಾರ್ದ ಭಜನೆ ನಡೀತಲ್ಲಿ. 10 ದಿವಸ ರಾಮದೇವ್ ಮಹಾರಾಜರ ಕೀರ್ತನ ನಡೀತಲ್ಲಿ. ಇಷ್ಟೆಲ್ಲ ಆದಮೇಲೆ ಎಲ್ಲರೂ ತಮ್ಮ ಮನೆಗೆ ಹೋದರು. ಇವರು ಮತ್ತಿನ್ನ ಉಳಿದಾರ ಯಾರು? ನಿವೃತ್ತಿನಾಥರು ಒಬ್ರು ಉಳಿದಿದ್ರು, ಸೋಪಾನ ಕಾಕ ಉಳಿದಿದ್ದ.
ಮುಕ್ತಾಬಾಯಿ. ಆಮೇಲೆ ಇದ್ರ ಜೊತೆ ಇನ್ನೊಬ್ಬರು ಇದ್ದರು, ಚಾಂಗದೇವಿದ್ದ. ಚಾಂಗದೇವ ಏನು ಇವರು ಶರಣಾಗತರಾದ್ರೆ ಮುಕ್ತಾಬಾಯಿಂದ ಉಪದೇಶ ತೊಗೊಂಡ ಮೇಲೆ ತಿರುಗಿ ಹೋಗಲಿಲ್ಲ ಇದ್ದ. ಎಲ್ಲರೂ ಹೊಂಟಾಗ ಮಜಾ ಹೇಳ್ತಾನೆ. ಈ ಏಕಾದಶಿಗೆ ಕಾರ್ತಿಕ್ ಏಕಾದಶಿಗೆ ಪಾಂಡುರಂಗನ ಆತು, ಬಹುಳ ಏಕಾದಶಿಗೆ ಜ್ಞಾನೇಶ್ವರ ಮೌಲಿ ಅವರದು. ಅದ್ರ ಮುಂದಿನ ಬಹುಳ ಏಕಾದಶಿ ಒಂದು ತಿಂಗಳು ಬರೋಬ್ಬರ ತಿಂಗಳ ತನಕ ಏನು ನಡ್ಕೊತ ಎಲ್ಲಿ ಹೋಗಿದ್ರಲ್ಲ ಅಲ್ಲಿ ಸೋಪಾನ್ ಕಾಕ ಸಮಾಧಿ ತಗೊಂಡು ಬರೋಬ್ಬರ ಆ ಮುಂದಿನ ಏಕಾದಶಿಗೆ ಸೋಪಾನ್ ಕಾಕ ಸಮಾಧಿ ತಗೊಂಡ. ನೋಡ್ರೆ ಎಷ್ಟು ಮಜಾ ಇದು. ಜ್ಞಾನೇಶ್ವರ ಮಹಾರಾಜರ ಪಾರ್ಥಿವ ಶರೀರನೂ ಯಾರಿಗೂ ಮುಟ್ಟೋದಾಗಲಿಲ್ಲ, ಸೋಪಾನ್ ಕಾಕಂದು ಮುಟ್ಟೋದಾಗಲಿಲ್ಲ. ಮುಂದೆ ಹೋದ ಕೂಡಲೇ ಈ ಚಾಂಗದೇವನ ಊರು ಬಂತಲ್ಲಿ. ಅವಂದ ಏನು ಇಷ್ಟು ವರ್ಷ 1400 ವರ್ಷ ಬದುಕಿ ಏನು ಮಾಡೋದಂದ್ರೆ ಅವರು ಇಷ್ಟೇ ವಯಸ್ಸಿನಾಗ ಇಷ್ಟು ಕಾರ್ಯ ಮಾಡಿ ಹೋಗಿಬಿಟ್ರು, ನಾ ಏನಿತ್ತು ಏನು ಮಾಡಲಿ ಅಂಥೇಳಿ ಅವ್ರು ಆ ಊರಾಗ ಅವನು ಸಮಾಧಿ ತಗೊಂಡ. ಯಾರು? ಚಾಂಗದೇವ. ಇನ್ನು ಉಳಿದ್ರೆ ಯಾರು? ಮುಕ್ತಾಬಾಯಿ, ನಿವೃತ್ತಿನಾಥ. ತಿರುಗಿ ಅಪ್ಪೇಗಾಂವ್ ಕಡೆ ಹೊಂಟರು, ನಾಸಿಕ್ ಕಡೆ ಅಂತಾಗ ಹಾದ್ಯಾಗ ಮಳೆ ಬರ್ಲಿಕ್ಕತ್ತು. ಅಲ್ಲೇನು ಗಿಳಗಾವ್ ಅಂತಲ್ಲಿ ಯಾವುದೋ ಒಂದು ಊರು ಅದು ನನಗದು ನೆನಪಿಲ್ಲ. ಅಲ್ಲಿ ಹೋಗಿ ಆ ಹನುಮನ್ ದೇವ್ರ ಗುಡಿ ಇತ್ತು, ಗುಡಿ ಕಟ್ಟಿ ಮೇಲೆ ನಿವೃತ್ತಿನಾಥರು ಮುಕ್ತಾಬಾಯಿ ಅಂತೂ ಅಳುವನೇ ನಿಂತಿದ್ದಿಲ್ಲ. ಯಾಕಂದ್ರೆ ಜ್ಞಾನೇಶ್ವರ ಮಹಾರಾಜನಲ್ಲಿ ಅತಿ ಪ್ರೀತಿ, ಏನು ಅಳುವನೇ ನಿಂತಿದ್ದಿಲ್ಲ. ಆ ಮಳೆ ಒಳಗೆ ಒಂದು ದೊಡ್ಡ ಸಿಡ್ಲು ಬಂದಿದೆ. ಏನು ದೊಡ್ಡ ಸಿಡ್ಲು ಬಂದಾಗ ಆ ಸಿಡ್ಲೇನು ಸ್ಪೈಕ್ ಅಂತ ಹೋತಲ್ಲ, ಆ ಸಿಡ್ಲು ಹೋತು. ನಿವೃತ್ತಿನಾಥರ ಮಗಳು ನೋಡ್ತಾರೆ, ಮುಕ್ತಾಬಾಯಿನ ಇಲ್ಲಲ್ಲಿ. ಅಂದ್ರೆ ಆ ಸಿಡ್ಲ ಜೋಡಿ ಮುಕ್ತಾಬಾಯಿನೂ ಹೋಗಿ ಇವತ್ತಿನ ದಿವಸ ಮುಕ್ತಾಬಾಯಿ ಮಂದಿರದ ಎಲ್ಲಿದ ಅಂದ್ರೆ ಆ ಸಿಡ್ಲು ಹೋಗಿ ಎಲ್ಲಿ ಬಿತ್ತಂದ್ರೆ ಆ ಊರಾಗ ಮುಕ್ತಾಬಾಯಿ ಮಂದಿರದ ಅಲ್ಲಿ ಉತ್ಸವ ಆಗ್ತದೆ. ಇವತ್ತಿನ ದಿವಸ ಅಲ್ಲಿ ವೈಭವದಿಂದ ಸಪ್ತಾಹ ಆಗ್ತದೆ. ಏನು ಹಂಗೆ ಮಿಂಚಿದೊಳಗೆ ಆದಿಶಕ್ತಿ ಆಕಿ ಹೋಗ್ಬಿಟ್ಲು. ನಿವೃತ್ತಿನಾಥರಂದ್ರು ವಾಸ್ತವಿಕ ಆಗಿ ಇವರೆಲ್ಲರಿಗಿಂತ ಮೊದಲು ನಾವು ಹೋಗ್ಬೇಕಂತ ಹಿರಿಯವ್ ನಾನು. ಈ ಟೈಮ್ದಾಗ ಮುಕ್ತಾಬಾಯಿಗೆ ಎಷ್ಟಿದ್ದು ವಯಸ್ಸಂದ್ರೆ 17 ವರ್ಷ ಇತ್ತು. 19 ವರ್ಷ ಸೋಪಾನ್ ಕಾಕಾಗಿತ್ತು. ನಿವೃತ್ತಿನಾಥರಿಗೆ 23 ವರ್ಷ ಇತ್ತು. ಅವರಂದ್ರು ನಾ ಹೋಗ್ಬೇಕಾಗಿತ್ತು, ನನಗಿಂತ ಮೊದಲು ಇವರೇ ಹೋದಲ್ಲ ಅಂತೇಳಿ ಅವ್ರು ಏನು ಮಾಡಿದರು, ಮುಕ್ತಾಬಾಯಿದು ಶರೀರ ಯಾರಿಗೂ ಮುಟ್ಲಿಕ್ಕಾಗಲಿಲ್ಲ. ಅವ್ರೇನು ಮಾಡಿದ್ರು ಅಂದ್ರೆ ಬ್ರಹ್ಮಗಿರಿ ಒಳಗೆ ನಾಸಿಕದೊಳಗೆ ಏನು ಅಲ್ಲಿ ಹೋಗಿ ನದಿಯೊಳಗೆ ಇದು ಮಾಡಿಕೊಂಡು ಅವರು ತಮ್ಮ ದೇಹವನ್ನು ಬಿಟ್ಟರು. ಟೊಬ್ಬಾರ ಕುಮಾಯೇ ಒಬ್ಬಾರ ಕುಮಾಯೇ ಒಬ್ಬಾರ ಕುಮಾಯೇ ಒಬ್ಬಾರ ಕುಮಾಯೇ ರಾಜಾ अवतार तुमा भराया करण अवतार उद्धराय जना महादोषी तुम्हें संतमाय तुम्हें संतमाय तुम्हें संतमाय कायमी पतित कीर्तिवाणो
23 ವರ್ಷದಾಗ 4 ಮಂದಿ ಅವತಾರ ಕಾರ್ಯವನ್ನು ಮುಗಿಸಿ ನಮ್ಮಂಥವ್ರು ಉದ್ಧಾರ ಮಾಡೋ ಸಂಬಂಧ ಬಂದಂತಹ ಅವರೆಲ್ಲರಿಗೂ ನಾವೆಲ್ಲರೂ ಏನಪ್ಪ ಅಂದ್ರೆ ಇವತ್ತಿನ ಒಂದು ಈ ದಿವಸ ದೀರ್ಘದಂಡ ಪ್ರಣಾಮಗಳನ್ನು ಹಾಕಿ ಈ ಒಂದು ಇವತ್ತಿನ ಒಂದು ಗೋರಾ ಕುಂಬಾರ ಅಭಂಗದ ಕೊನೆಯ ಒಂದು ಚರಣದೊಳಗೆ ಏನು ಹೇಳ್ತಾರಂದ್ರೆ, ಮಣೆ ಗೋರ ಕುಂಬಾರ ನಾಮ ತುಜಿ ಬೇಟಿ, 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 सुखी मिटी सुखा सुखी मिटी पडली कैसी, सुखा सुखी मिठाई पडली कैसी, सुखा सुखी मिठी पडली कैसी, पडली कैसी, सुखा पडली कैसी, पडली कैसी, माझ्या रूप नाही नाव सांगू काय, माझ्या रूप नाही नाव सांगू काय, माझ्या रूप नाही, सुखा सुखी मिठी पडली कैसी, हाकर ताळा ताळा, माझ्या रूप नाही माझ्या रूप बाई काही बाई
झाला बाई काही बोलू नये माझ्या रूप नाही नाव माझ्या रूप नाही कल्पाईची व्हावे तया कुळा माझ्या सकळा हरीच्या दासा कल्पनेचे बाजार हो कोण काळी ही संत मंडळी सुखी असो अहंकाराच्या वारा न लागो रासा माझ्या विष्णुदासा भाविकाची नावा म्हणे तया असावे कल्याण या मुकुनिदान सोपार कुमारी सोपार कुमारी